ಆತ್ಮೀಯ ಮಕ್ಕಳೇ, ಈ ದಿನ ನಾವು 2024-2025 ಸಾಲಿನ SSLC ಬೋರ್ಡಿನ ಮಾಡೆಲ್ ಪೇಪರ್ ಚಾಪ್ಟರ್ ವೈಸ್ ಕ್ವಶನ್ ಅನಾಲಿಸಿಸ್ ಮಾಡೋದಂತೆ. ಈಗ ಈ ಒಂದು ಮಾಡೆಲ್ ಪೇಪರ್ಗಳಲ್ಲಿ ನಾವು 5 ಮಾಡೆಲ್ ಪೇಪರ್ ನೋಡ್ತಾ ಹೋಗ್ತೀವಿ. ಕಳೆದ ವರ್ಷದ ಮಾಡೆಲ್ ಪೇಪರು ಜೊತೆಗೆ ಮಾಡೆಲ್ ಪೇಪರ್ 1, 2, 3 ಮತ್ತು 4 ಅನ್ನು ನೋಡ್ತೀವಿ. ಸೊ ಇಲ್ಲಿ ಚಾಪ್ಟರ್ ವೈಸ್ ಅನಾಲಿಸಿಸ್ ಮಾಡುತ್ತಿದ್ರೆ ನಾವು ಫಸ್ಟ್ ಚಾಪ್ಟರ್ ಬಂದು ಹಿಸ್ಟ್ರಿಯಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಈ ಚಾಪ್ಟರಿಂದ ಕಳೆದ ವರ್ಷ ನಮಗೆ ಬ್ಯಾಟಲ್ ಆಫ್ ಬಕ್ಸರ್ ತಗೊಂಡಿದ್ರು. ಈ ವರ್ಷ ಮಾಡೆಲ್ ಪೇಪರ್ 1ನಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಕೇಳಿದ್ದಾರೆ, ತದನಂತರ ಬ್ಯಾಟಲ್ ಆಫ್ ಬಕ್ಸರ್ ಕೇಳಿದ್ದಾರೆ, ತದನಂತರ 3ನೇ ಮಾಡೆಲ್ ಪೇಪರಲ್ಲಿ ಯುರೋಪಿಯನ್ಸ್ ಟು ಇಂಡಿಯಾ ಇದನ್ನು ಕೇಳಿದರೆ, ತದನಂತರ ಕರ್ನಾಟಿಕ್ ವಾರ್. ಸೊ 4 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ. ಮತ್ತು ರಿಪೀಟ್ ಮಾಡ್ತೀನಿ: ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್, ಯುರೋಪಿಯನ್ಸ್ ಟು ಡಿಸ್ಕವರ್ ನ್ಯೂಸ್ ಯೂರೋಪ್ ಟು ಇಂಡಿಯಾ, ತದನಂತರ ಸೆಕೆಂಡ್ ಕರ್ನಾಟಿಕ್ ವಾರ್. ನೋಡ್ರಿ, ಈ ಫಸ್ಟ್ ಚಾಪ್ಟರಿಂದ ನಮಗೆ 3 ಮಾರ್ಕ್ಸಿಗೆ ಕೇಳ್ತಾನೆ ಚಾನ್ಸಸ್ ಜಾಸ್ತಿ ಇರ್ತವೆ. ಇದರಲ್ಲಿ ಮುಖ್ಯವಾಗಿ ನಾವು ಓದಬೇಕಾಗಿರ್ತಕ್ಕಂಥದ್ದು ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್. ಇದು ನೋಡ್ಕೊಂಡ್ರೆ ನಮಗೆ 3 ಮಾರ್ಕ್ಸ್ ನಾವು ಆರಾಮಾಗಿ ಪಡಿಬೋದು. ತದನಂತರ 2ನೇ ಚಾಪ್ಟರ್ ಬಂದು ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದರಲ್ಲಿ ನಮಗೆ ಕಳೆದ ವರ್ಷದಲ್ಲಿ MCQ ಕ್ವಶನ್ ಕೇಳಿದ್ರು, ತದನಂತರ 1 ಮಾರ್ಕ್ ಕ್ವಶನ್ ಕೇಳಿದ್ರು. ಈ ವರ್ಷದ ಮಾಡೆಲ್ ಪೇಪರಲ್ಲಿ ಸೇಮ್ ಪ್ಯಾಟ್ರನ್ನ ನೋಡಿದಾಗ MCQ ಕ್ವಶನ್ ಕೇಳ್ತಿದ್ದಾರೆ, ಅದೇ ರೀತಿಯಾಗಿ ಮಾಡೆಲ್ ಪೇಪರ್ ಒಂದು ಕ್ವಶನನ್ನು 1 ಮಾರ್ಕ್ಸ್ ಕೇಳ್ತಿದ್ದಾರೆ. ತದನಂತರ ಸಬ್ಸಿಡರಿ ಅಲಯನ್ಸ್ 3 ಮಾರ್ಕ್ಸಿಗೆ, ಸಬ್ಸಿಡರಿ ಅಲಯನ್ಸ್ 2 ಮಾರ್ಕ್ಸಿಗೆ, ಸಬ್ಸಿಡರಿ 3 ಮಾರ್ಕ್ಸಿಗೆ. ಸೊ ಒಟ್ಟಾರೆಯಾಗಿ ನಮಗೆ ಈ ಒಂದು ಚಾಪ್ಟ್ರಲ್ಲಿ ಸಬ್ಸಿಡರಿ ಅಲಯನ್ಸ್ ಇದು ತುಂಬ ಪ್ರಮುಖ ಇರತಕ್ಕಂತಹ ಅಂಶ ಆಗಿರ್ತದೆ. ಅದನ್ನು ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳಬೇಕಾಗುತ್ತೆ, ಓದಬೇಕಾಗುತ್ತಿಲ್ಲ. ಅದೇ ರೀತಿಯಾಗಿ 3ನೇ ಚಾಪ್ಟರು ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದರಲ್ಲಿ ನಮಗೆ ಕಳೆದ ವರ್ಷ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ 4 ಮಾರ್ಕ್ಸ್ ಕೇಳಿದ್ರು. ಅದೇ ರೀತಿಯಾಗಿ 2 ಮಾರ್ಕ್ಸಿಗೆ ನಮಗೆ ಇಂಡಿಯನ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಕೇಳಿದ್ರು. ಸೊ ಈ ವರ್ಷದ ಒಂದು ಕ್ವಶನ್ ಪೇಪರಲ್ಲಿ ನಾವು MCQ ಕ್ವಶನ್ ಮಾಡೆಲ್ ಪೇಪರ್ 1ನಲ್ಲಿ MCQ ಕ್ವಶನ್, ಅದೇ ರೀತಿಯಾಗಿ 3 ಮಾರ್ಕ್ಸಲ್ಲಿ ನಮಗೆ ಜಮೀನ್ದಾರಿ ಆ್ಯಂಡ್ ರೈತವರ್ ಸಿಸ್ಟಮ್ ಡಿಫ್ರೆನ್ಸ್ ಕೇಳ್ತಾ ಹೋಗ್ತಾರೆ 3 ಮಾರ್ಕ್ಸಿಗೆ. ಅದೇ ರೀತಿಯಾಗಿ ರೈತವರ್ ಸಿಸ್ಟಮ್ 1 ಮಾರ್ಕ್ಸ್ ಕೇಳ್ತಿದ್ದಾರೆ. ದ ಆಬ್ಜೆಕ್ಟಿವ್ಸ್ ಆಫ್ 1 ಮಾರ್ಕ್ಸ್ ಕೇಳ್ತಾರೆ. ತದನಂತರ ಈ ವೆರಿ ಇಂಪಾರ್ಟೆಂಟ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ 4 ಮಾರ್ಕ್ಸ್ ಕೇಳ್ತಾ ಹೋಗ್ತಾರೆ. ಮತ್ತೆ ಮಾಡೆಲ್ ಪೇಪರ್ 3ರಲ್ಲಿ ರೈತವರ್ ಸಿಸ್ಟಮ್ ಮತ್ತು ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಕೇಳ್ತಾ ಹೋಗ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ನಮಗೆ ಈ ಒಂದು ಚಾಪ್ಟರಲ್ಲಿ ನಮಗೆ ಜಮೀನ್ದಾರಿ, ರೈತವಾರಿ ಹಾಗೂ ಬ್ರಿಟಿಷ್ ಎಜುಕೇಷನ್ ಅದೆಲ್ಲ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತಕ್ಕಂಥದ್ದೆಲ್ಲವನ್ನು. ಸೊ 4ನೇ ಅಧ್ಯಾಯ ಬಂದು ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ಇದರಲ್ಲಿ ಕಳೆದ ವರ್ಷ ನಮಗೆ ಶೇಷಾದ್ರಿ ಅಯ್ಯರ್ ಇವರ ಬಗ್ಗೆ ಕೇಳಿದ್ರು 3 ಮಾರ್ಕ್ಸಿಗೆ. ಈ ವರ್ಷ ನಮಗೆ ಮುಖ್ಯವಾಗಿ ಕೇಳ್ತಕ್ಕಂಥ ಯಾವುದಪ್ಪ ಹೊರಗಿನ ಕೃಷ್ಣರಾಜ ಒಡೆಯರ್ 4 ಇವರ ಒಂದು ಸಾಧನೆಗಳು. ಅದೇ ರೀತಿಯಾಗಿ ರಾಣಿ ಚೆನ್ನಮ್ಮ ಯಾವ ರೀತಿಯಾಗಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದರು, ಅದೇ ರೀತಿಯಾಗಿ ಕೃಷ್ಣರಾಜ ಒಡೆಯರ್. ಸೊ 3ನೇ ಮಾಡೆಲ್ ಪೇಪರಲ್ಲಿ ನಮಗೆ ಸಂಗೊಳ್ಳಿ ರಾಯಣ್ಣ ಇದು ಕೂಡ 3 ಮಾರ್ಕ್ಸ್ ಕೇಳ್ತಾ ಹೋಗ್ತಿದ್ದಾರೆ. ಹಾಗೂ ಈಗ ಹೊಸದಾಗಿ ನಮಗೆ ಪುಟ್ಟ ಬಸಪ್ಪ ಇದು ಲಾಸ್ಟ್ 4 ಇಯರ್ಸ್ ಎಲ್ಲೂ ಕೇಳಿದ್ದಿಲ್ಲ, ಬಟ್ ಈ ವರ್ಷ ಕೇಳಿದ ಚಾನ್ಸಸ್ ನಮಗೆ ಜಾಸ್ತಿ ಇರ್ತಾ ಹೋಗ್ತವೆ. ಇದರ ಕಡೆ ಕೂಡ ಗಮನ ಕೊಟ್ಟರೆಗಿನ ಚೆನ್ನಾಗಿರುತ್ತೆ. ಸೊ ಅದೇ ರೀತಿಯಾಗಿ 5ನೇ ಚಾಪ್ಟರು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್. ಇದರಲ್ಲಿ ನಮಗೆ ಕಳೆದ ವರ್ಷ ಆ್ಯನಿ ಬೆಸೆಂಟ್ ಅವರ ಕೊಡುಗೆ ಕೇಳಿದರು. ಈ ವರ್ಷ ನಮಗೆ ಹೊಸದಾಗಿ ನಾರಾಯಣ ಗುರು ಇವ್ರ ಬಗ್ಗೆ 2 ಮಾರ್ಕ್ಸಿಗೆ, ತದನಂತರ ಆ್ಯನಿ ಬೆಸೆಂಟ್ ಇವ್ರ ಬಗ್ಗೆ ಕೂಡ ಏನು ಮಾಡ್ತಾರೆ ನಮಗೆ ಕೇಳೋದ ಚಾನ್ಸ್ ಜಾಸ್ತಿ ಇರ್ತಾ ಹೋಗ್ತವೆ. ಅದೇ ರೀತಿಯಾಗಿ ಮಾಡೆಲ್ ಪೇಪರ್ 2ಅಲ್ಲಿ ಸತ್ಯಶೋಧ ಸಮಾಜ ಹಾಗೂ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ರೀತಿಯಾಗಿ ಈ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟವನ್ನು ಮಾಡಿದರು ಎಂಬುದು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಆ್ಯನಿ ಬೆಸೆಂಟ್ ಬಗ್ಗೆ ಕೂಡ ನೋಡ್ತೀವಿ. ಸೊ ಮುಖ್ಯವಾಗಿ ಈ ಒಂದು ಚಾಪ್ಟರ್ ನಮಗೆ ಆ್ಯನಿ ಬೆಸೆಂಟ್ ಇದು ರಿಪೀಟ್ ಆಗಿರೋದ್ರಿಂದ ಇದನ್ನು ನಾವು ನೋಡ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ತದನಂತರ ಈ ಒಂದು ನಮ್ಮ ಸಮಾಜ ವಿಜ್ಞಾನದಲ್ಲಿ 6ನೇ ಚಾಪ್ಟರು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಕೇಳ್ತಕ್ಕಂಥದ್ದು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫೇಲ್ಯೂರ್ ಆಫ್ ದ ಫಾರ್ ಇಂಡಿಪೆಂಡೆನ್ಸ್ 4 ಮಾರ್ಕ್ಸ್ ಕೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಮಾಡೆಲ್ ಪೇಪರ್ 1, 2,
3 ಮತ್ತು 4 ಈ 4 ಕೂಡ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಮುಖ್ಯವಾಗಿ ಫೇಲ್ಯೂರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೋಡ್ರಿ, ಎಲ್ಲ ಕಡೆ ಕೂಡ ಏನು ಮಾಡ್ತಾರೆ, ನಮಗೆ ಫೇಲ್ಯೂರ್ ಬಗ್ಗೆ ನಮಗೆ ಇಲ್ಲಿ ಜಾಸ್ತಿಯಾಗಿ ಕೇಳ್ತಾ ಹೋಗ್ತಾರೆ. ಸೊ ಮುಖ್ಯವಾಗಿ ನಾವು ರೀಸನ್ಸು ಆ್ಯಂಡ್ ದ ರೀಸನ್ ಫಾರ್ ದ ಫೇಲ್ಯೂರ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. 4 ಮಾರ್ಕ್ಸಿಗೆ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಾ ಹೋಗ್ತವೆ. ಅದೇ ರೀತಿಯಾಗಿ 7ನೇ ಅಧ್ಯಾಯ ಬಂದು ಫ್ರೀಡಮ್ ಮೂಮೆಂಟ್. ಇದು ನಮಗೆ ಕಳೆದ ವರ್ಷದಲ್ಲಿ 4 ಮಾರ್ಕ್ಸಿಗೆ ಬಂದು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಬಗ್ಗೆ ಕೇಳಿದ್ರು. ಈ ವರ್ಷ ಮಾಡೆಲ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಮುಖ್ಯವಾಗಿ ಏನು ಮಾಡ್ತಾರೆ, ಮಾಡೆಲ್ ಪೇಪರ್ 1ನಲ್ಲಿ ತಿಲಕರ ಬಗ್ಗೆ ಕೇಳಿದ್ದಾರೆ 3 ಮಾರ್ಕ್ಸಿಗೆ. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಕೇಳಿದ್ದಾರೆ. ಮತ್ತೊಂದು ಮಾಡೆಲ್ ಪೇಪರಲ್ಲಿ ಫ್ರೀಡಮ್ ಮೂವ್ಮೆಂಟ್, ಅದರಲ್ಲಿ ಎಕ್ಸ್ಟ್ರೀಮಿಟ್ಸ್ ಇವ್ರ ಬಗ್ಗೆ ಕೇಳಿದ್ದಾರೆ, ಹಾಗೂ ಸಂತಾಲರ ದಂಗೆ. ಸೊ 4 ಪೇಪರ್ ಕೂಡ ಏನಾಗಿದೆ, ನಮಗೆ ಡಿಫ್ರೆಂಟಾಗಿ ಕೇಳ್ತಾ ಹೋಗ್ತಾರೆ. ಸೊ ನಾವು ಮುಖ್ಯವಾಗಿ ಇಲ್ಲಿ ಜಲಿಯನ್ ವಾಲಾ ಬಾಗು, ತಿಲಕರು, ಸುಭಾಷ್ ಚಂದ್ರ ಬೋಸು ಹಾಗೂ ಎಕ್ಸ್ಟ್ರೀಮಿಟ್ಸ್ ಅವರು ಫ್ರೀಡಮ್ ಮೂವ್ಮೆಂಟು, ಸಂತಾಲರ ದಂಗೆ, ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರು, ಜವಾಹರ್ಲಾಲ್ ನೆಹರು ಇವರ ಬಗ್ಗೆ ನಾವು ಅಧ್ಯಯನ ಮಾಡಿಕೊಂಡ್ರೆ ನಮಗೆ ಮುಖ್ಯವಾಗಿ 4 ಮಾರ್ಕ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ನಮಗೆ ಜಾಸ್ತಿ ಇರ್ತಾ ಹೋಗ್ತವೆ. ಸೊ 8 ಚಾಪ್ಟರ್ ಬಂದು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಇದರಲ್ಲಿ ನಮಗೆ 2 ಮಾರ್ಕ್ಸ್ ಕೇಳ್ದಂಗೆ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹೋದ ವರ್ಷ ಜುನಾಗಢ ಅದು ಯಾವ ರೀತಿಯಾಗಿ ಭಾರತಕ್ಕೆ ಸೇರ್ಕೊಳ್ತು. ಈಗ ಮಾಡೆಲ್ ಪೇಪರ್ 1, 2, 3 ಮತ್ತು 4 ಅನ್ನು ನೋಡಿದಾಗ ನಾವು ಆಂಧ್ರ ಪ್ರದೇಶವು ಯಾವ ರೀತಿಯಾಗಿ ಭಾಷೆಯ ಆಧಾರದ ಮೇಲೆ ರಚನೆ ಆಯಿತು, ಗೋವಾ ಯಾವ ರೀತಿಯಾಗಿ ಭಾರತಕ್ಕೆ ಸೇರ್ಕೊಳ್ತು, ಅದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರ ಭಾರತದ ವಿಲೀನ ಯಾವ ರೀತಿ ಕೊಳ್ತು, ಹಾಗೂ ಜುನಾಗಢ. ಸೊ ನಾವು ಇಲ್ಲಿ 4 ವಿವಿಧ ರೀತಿಯ ಸೇರಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ಜುನಾಗಢ ಮತ್ತು ಗೋವಾ ಇವೆರಡೂ ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಿರೋದ್ರಿಂದ ಇವನ್ನ ನಾವು ನೋಡ್ಕೊಂಡ್ರಿಗಿನ ನಮ್ಮ ಒಂದು ಎಕ್ಸಾಮಿಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಕೊನೆಯ ಚಾಪ್ಟರ್ ಹಿಸ್ಟ್ರಿಯಲ್ಲಿ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್. ಇದರಲ್ಲಿ ನಮಗೆ ಕಳೆದ ಸಾಲಿನಲ್ಲಿ 1 ಮಾರ್ಕ್ಸ್ ಕೇಳಿದ್ರು, ಮುಖ್ಯವಾಗಿ ತೀನ್ ಮೂರ್ತಿ ಭವನ್ ಕೇಳಿದ್ರು. ತದನಂತರ ವಾಟ್ ವಾಸ್ ದ ಇಮಿಡಿಯೇಟ್ ಕಾಸ್ ಫಾರ್ ದ ಫಸ್ಟ್ ವರ್ಲ್ಡ್ ವಾರ್ ಕೇಳಿದ್ರು. ಸೊ ಈ ವರ್ಷ ಏನು ಮಾಡ್ಬೋದು, ನಮಗೆ ನಾವು 4 ಪೇಪರ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, ಅದೇ ರೀತಿಯಾಗಿ 4 ಅಂಕದ ಒಂದು ಪ್ರಶ್ನೆ ನೋಡ್ತಾ ಹೋಗ್ತಿದ್ದೀವಿ. ಸೊ ಮುಖ್ಯವಾಗಿ ನಾವು ಇಲ್ಲಿ ಅಡಾಲ್ಫ್ ಹಿಟ್ಲರ್ ಬಗ್ಗೆ ನೋಡ್ತೀವಿ, ತದನಂತರ ಫ್ಯಾಸಿಸಮ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಗೋಸ್ಬೆಲ್ಸ್ ಯಾವ ರೀತಿಯಾಗಿ ಅವರು ಹಿಟ್ಲರ್ ಸಹಾಯನ ಮಾಡಿದರು, ತದನಂತರ ಈ ಹಿಟ್ಲರನ್ನು ಒಂದು ಜರ್ಮ ಸಿದ್ಧಾಂತ ಅದು ಯಾವ ರೀತಿಯಾಗಿ ಜರ್ಮನಿಯನ್ನು ನಾಶ ಮಾಡ್ತು ಎಂಬುದನ್ನು 4 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇರ್ತವೆ. ಸೊ ಮುಖ್ಯವಾಗಿ ನಮಗೆ ಇಲ್ಲಿ ಏನಪ್ಪ ಅವರಿಗಿನ್ನ ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಆಗಿರ್ತಕ್ಕಂಥ ಪರಿಣಾಮಗಳು ಹಾಗೂ ಹಿಟ್ಲರ್ನ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಂಡ್ರಿಗಿನ ನಾವಿಲ್ಲಿ 4 ಮಾರ್ಕ್ಸಿಗೆ ಈಸಿಯಾಗಿ ನಾವು ಅಂಕಗಳನ್ನು ಪಡಿಬೋದಾಗಿರ್ತಕ್ಕಂಥದ್ದು. ಈಗ ನಾವು ರಾಷ್ಟ್ರಶಾಸ್ತ್ರ ನೋಡಿದಾಗ ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದು ಈ ವರ್ಷ ನಮಗೆ ಹೊಸದಾಗಿ SSLC ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನಾವು 4 ಮಾಡೆಲ್ ಪೇಪರ್ಗಳನ್ನು ನೋಡಿದಾಗ ಮುಖ್ಯವಾಗಿ ನಮಗೆ 2 ಮಾರ್ಕ್ಸಿಗೆ ಮಾಡ್ತಾರೆ, ಅವರು ಕ್ವಶನನ್ನು ಬರಬಹುದು ಅಂತೇಳಿ ನಾವು ಗೆಸ್ಸನ್ನು ಮಾಡಬಹುದು. ಯಾವಾಗ ಕೇಳ್ತಿದ್ರೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಕೇಳ್ತಕ್ಕಂಥ ಏನಪ್ಪರಿಗಿನ ದ ಆರ್ಮ್ಡ್ ಫೋರ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಮೇಂಟೈನ್ಡ್ ದ ಲಾ ಆ್ಯಂಡ್ ದ ಆರ್ಡರ್ 2 ಮಾರ್ಕ್ಸಿಗೆ. ಅದರ ಮುಖ್ಯವಾಗಿ ನಾವು ಇಲ್ಲಿ UPSC ಅದು ಯಾವ ರೀತಿಯಾಗಿ ಸಾರ್ವಜನಿಕ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ಕೊಳ್ತಾ ಹೋಗುತ್ತೆ, ಅದೇ ರೀತಿಯಾಗಿ ಗೌರ್ಮೆಂಟ್ ಮೇಂಟೈನ್ ದ ಲಾ ಆರ್ಡರ್ ಇದು ಕೂಡ ಯಾವ ರೀತಿಯಾಗಿ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ UPSC ಮತ್ತು KPSC ಇದರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು ಮತ್ತು ಕಾರ್ಯಗಳನ್ನು ನಾವು ಓದ್ಕೊಂಡ್ರಿಗಿನ ನಮಗೆ ಈಸಿಯಾಗಿ ನಾವಿಲ್ಲಿ ಅಂಕಗಳನ್ನು ಪಡಿಬೋದು. ಒಟ್ಟಾರೆಯಾಗಿ ನಮಗೆ ಈ ಒಂದು ಚಾಪ್ಟರಿಂದ 2 ಮಾರ್ಕ್ಸಿನ ಒಂದು ಕ್ವಶನ್ನು ಗ್ಯಾರಂಟಿಯಾಗಿ ಬಂದೇ ಬರುತ್ತೆ. ತದನಂತರ 2ನೇ ಚಾಪ್ಟರ್ ಬಂದು ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್. ಸೊ ಇಲ್ಲಿ ಮುಖ್ಯವಾಗಿ ನಾವು ಕಳೆದ ಸಾಲಿನಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್ನು 4 ಮಾರ್ಕ್ಸ್ ಒಂದು ಕ್ವಶನ್ ನೋಡಿದ್ವಿ. ಅದರಲ್ಲಿ ಕಳೆದ ಸಾಲಿನಲ್ಲಿ ನಮಗೆ ಹೌ ಈಸ್ ದ ಗೌರ್ಮೆಂಟ್ ಟ್ರೈಯಿಂಗ್ ಟು ಇನ್ಕ್ರೀಸ್ ದ ಲಿಟ್ರಸಿ ಇನ್ ಇಂಡಿಯಾ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ ಈಸ್ ಇಂಪ್ರೂವಿಂಗ್ ನೌ ಡೇಸ್. ಸೊ ಈ 2 ಟಾಪಿಕ್ ಕೂಡ ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ಈಗ ನಾವು ಮಾಡೆಲ್ ಪೇಪರ್ 1, 2, 3 ಮತ್ತು 4 ಅನ್ನು ನೋಡಿದಾಗ ಮುಖ್ಯವಾಗಿ ನಮಗೆ ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ, ಹೌ ಕ್ಯಾನ್ ದ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಮೆಜರ್ಸ್ ಟು ಎರಾಡಿಕೇಟ್ ದ ಜೆಂಡರ್ ಡಿಸ್ಕ್ರಿಮಿನೇಷನ್. ಇದನ್ನು 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಚಾನ್ಸಸ್ ನಮಗೆ ಜಾಸ್ತಿ ಇರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇಲ್ಲಿಟ್ರೆಸಿ ಅದನ್ನು ಹೋಗಲಾಡಿಸೋದಕ್ಕೆ ಸರ್ಕಾರ ಕ್ರಮಗಳು ಯಾವ ರೀತಿ ಕೈಗೊಂಡಿದೆ ಅದನ್ನು ನೋಡ್ತೀವಿ. ತದನಂತರ ಇಲ್ಲಿ ಕೂಡ ನಾವು ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಕೂಡ ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ.
ಅದೇ ರೀತಿಯಾಗಿ ಎಂಪವರ್ಮೆಂಟ್ ಆಫ್ ಜೆಂಡರ್ ಮೈನಾರಿಟಿ. ಸೊ ಒಟ್ಟಾರೆಯಾಗಿ ನಾವು ಇಲ್ಲಿ ಮುಖ್ಯವಾಗಿ ಇಲ್ಲಿಟ್ರಸಿ ಮತ್ತು ಮಹಿಳೆಯರ ಸ್ಥಾನಮಾನ ಇವುಗಳನ್ನು ನಾವು ತುಂಬ ಪ್ರಾಕ್ಟೀಸನ್ನು ಮಾಡಿದಾದ್ರಿಗಿನ ನಮಗೆ ಈಸಿಯಾಗಿ 3 to 4 ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತಾ ಹೋಗ್ತವೆಲ್ಲ. ಈಗ 3ನೇ ಅಧ್ಯಾಯ ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್. ಇದರಲ್ಲಿ ನಮಗೆ ಕಳೆದ ಸಾಲಿನಲ್ಲಿ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಮೇಡ್ ಬೈ UNO ಇನ್ ಇಯರ್ ಇದು 1 ಮಾರ್ಕ್ಸ್ ಕೇಳಿದ್ರು. ಈ ವರ್ಷ ನಾವು ಮಾಡಲ್ ಪೇಪರ್ 1 to 4 ಅನ್ನು ನೋಡಿದಾಗ ಅದರಲ್ಲಿ ಮಾಡಲ್ ಪೇಪರ್ 1ನಲ್ಲಿ ನಮಗೆ 1 ಮಾರ್ಕ್ಸ್ ಕೇಳಿದ್ರು, MCQ ಕೇಳಿದ್ರು. ತದನಂತರ ಮಾಡಲ್ ಪೇಪರ್ 2 ಮಾರ್ಕ್ಸ್ ಕೇಳಿದ್ರು. ಅದರಲ್ಲಿ ಕೂಡ ಮುಖ್ಯವಾಗಿ ಆಟೋಮಿಕ್ ಅನಿಮೇಷನ್ ಅಂದರೆ ಆಟೋಮಿಕ್ಕನ್ನು ಯಾವ ರೀತಿಯಾಗಿ ನಾವು ನಿರ್ಮೂಲನೆ ಮಾಡಬೇಕು ಎಂಬುದನ್ನು 2 ಮಾರ್ಕ್ಸ್ ಕೇಳಿದ್ರು. ತದನಂತರ ಟೆರರಿಸಮ್ ಬಗ್ಗೆ ಕೇಳಿದ್ರು. ಅದರಲ್ಲಿ ಕೂಡ 3 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ನಮಗೆ ಜಾಸ್ತಿ ಇರ್ತಾ ಹೋಗುತ್ತೆ. ಸೊ ಮಾಡಲ್ ಪೇಪರ್ 4ಅಲ್ಲಿ ನಾವು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದ ಇಂಡಿಯನ್ ಫಾರಿನ್ ಪಾಲಿಸಿ. ಸೊ ಈ ಒಂದು ಚಾಪ್ಟ್ರಲ್ಲಿ ನಮಗೆ ಮುಖ್ಯವಾಗಿ ನೋಡ್ಬೇಕಾಗಿರುತ್ತೆ ಯಾವುದಪ್ಪ ಹೊರಗಿನ ಇಲ್ಲಿ ಆಟೋಮಿಕ್ ಎನರ್ಜಿಗಳನ್ನು ಯಾವ ರೀತಿ ಬಳಸ್ಕೋಬೇಕು, ತದನಂತರ ಟೆರರಿಸಮ್ನ ಯಾವ ರೀತಿ ಹೋಗಲಾಡಿಸಬೇಕು, ತದನಂತರ ಭಾರತದ ವಿದೇಶಾಂಗ ನೀತಿಗಳು ಯಾವ ರೀತಿಯಾಗಿ ಸಹಾಯ ಮಾಡ್ಕೊಂಡು ನೋಡ್ತಾ ಹೋಗ್ತೀವಲ್ಲ. ಸೊ ಕೊನೆಯ ಅಧ್ಯಾಯ ವರ್ಲ್ಡ್ ಆರ್ಗನೈಸೇಷನ್. ಇದರಲ್ಲಿ ನಮಗೆ ಕಳೆದ ಸಾಲಿನಲ್ಲಿ 1 ಅಂಕದ 1 ಪ್ರಶ್ನೆ ಹಾಗೂ 2 ಅಂಕದ 1 ಪ್ರಶ್ನೆ ಕೇಳಿದ್ರು. ಈ ವರ್ಷ ನಮಗೆ ಮುಖ್ಯವಾಗಿ 4 ಅಂಕದ ಪ್ರಶ್ನೆಗಳು ಕೇಳಬಹುದು ಅಂತೇಳಿ ಇಲ್ಲಿ ನಾವು ಗೆಸ್ಸನ್ನು ಮಾಡ್ತಿದ್ದೀವಿ. ಮುಖ್ಯವಾಗಿ ಲೀಸ್ಟ್ ಔಟ್ ದ ಅಚೀವ್ಮೆಂಟ್ಸ್ ಆಫ್ UNO 4 ಅಂಕಗಳಿಗೆ. ಅದೇ ರೀತಿಯಾಗಿ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ UNO. ಇದರಲ್ಲಿ ಮುಖ್ಯವಾಗಿ ನಾವು ಸೆಕ್ಯೂರಿಟಿ ಕೌನ್ಸಿಲ್ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾ ಇದೆ ಎಂಬುದು 4 ನೋಡ್ತೀವಿ. ಅದೇ ರೀತಿಯಾಗಿ ಮಾಡಲ್ ಪೇಪರ್ 3ರಲ್ಲಿ ನಾವು MCQ ಕ್ವಶನ್ 1 ನೋಡ್ತೀವಿ. ಅದೇ ರೀತಿಯಾಗಿ ಟೆಸ್ಟಿಪ್ ಕೌನ್ಸಿಲ್ ಅದನ್ನು ಕೂಡ 1 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇರ್ತವೆ. ಸೊ ಕೊನೆಯ ಒಂದು ಮಾಡಲ್ ಪೇಪರಲ್ಲಿ ನಾವು ಮುಖ್ಯವಾಗಿ MCQ ಕ್ವಶನ್ಗಳನ್ನು 1 ಅಂಕದ ಪ್ರಶ್ನೆಗಳನ್ನು ಹಾಗೂ 2 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಅಧ್ಯಾಯದಲ್ಲಿ ನಮಗೆ ಲಿಸ್ಟ್ ಔಟ್ ಆಫ್ ಅಚೀವ್ಮೆಂಟ್ಸ್ ಆಫ್ UNO ಅದು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ತದನಂತರ ಇಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ನ ಕೆಲಸ ಮತ್ತು ಕರ್ತವ್ಯಗಳು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ಅವು ನೋಡ್ಕೊಂಡ್ರಿಗಿನ ನಾವು ಈಸಿಯಾಗಿ 4 ಮಾರ್ಕ್ಸನ್ನು ಅಂಕಗಳನ್ನು ಪಡಿಬೋದು. ಈಗ 3ನೇ ವಿಭಾಗ ಬಂದು ಸೋಷಿಯಾಲಜಿ. ಅದರಲ್ಲಿ ಮುಖ್ಯವಾಗಿ ಫಸ್ಟ್ ಚಾಪ್ಟರ್ ಬರ್ತದೆ ಸೋಷಿಯಲ್ ಸರ್ಟಿಫಿಕೇಷನ್ನು. ಅದರಲ್ಲಿ ಕಳೆದ ಸಾಲಿನಲ್ಲಿ ನಮಗೆ 1 ಅಂಕದ ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಬಂದು ವಾಟ್ ಈಸ್ ಮೀನ್ಡ್ ಬೈ ದ ಸೋಷಿಯಲ್ ಸರ್ಟಿಫಿಕೇಷನ್. ಅದರಲ್ಲಿ ನಮಗೆ ಈ ಒಂದು ವರ್ಷದ ಮಾಡಲ್ ಪೇಪರಲ್ಲಿ 1 ಅಂಕದ 1 ಕ್ವಶನ್ ಕೇಳಿದರೆ ಒಂದು ಅಕಾರ್ಡಿಂಗ್ ಟು ದ ಸಿಟಿಜನ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1976 ಈ ಕ್ವಶನ್ ಕೇಳಿದರೆ ವೆರಿ ಇಂಪಾರ್ಟೆಂಟು. ತದನಂತರ 1 ಕ್ವಶನ್ ಕೇಳಿದರೆ 1 ಮಾರ್ಕ್ಸಿಗೆ ವಾಟ್ ಈಸ್ ಪ್ರಿಜುಡಿಯಸ್. ಸೊ ಈ ಒಂದು ಮಾಡಲ್ ಪೇಪರ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಈ 4 ಮಾಡಲ್ ಪೇಪರ್ಗಳಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಹೆಚ್ಚಿನ ಒಂದನ್ನು ಕೊಟ್ಟಿರ್ತಕ್ಕಂಥದ್ದೆಲ್ಲವನ್ನು. ಸೊ ಮಕ್ಕಳೇ ಎಲ್ಲರೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಗೈಡ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು ಅಥವಾ ಟೀಚರ್ ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳಲ್ಲಿ ನೀವು 1 ಅಂಕದ ಪ್ರಶ್ನೆಗಳಿಗೆ ಜಾಸ್ತಿ ಗಮನ ಕೊಟ್ಟರೆಗಿನ ಇಲ್ಲಿ ನಾವು ಆರಾಮಾಗಿ ಮಾರ್ಕ್ಸನ್ನು ಗೇನನ್ನು ಮಾಡ್ಬೋದು. ಸೊ 2ನೇ ಚಾಪ್ಟರ್ ಬಂದು ಲೇಬರ್ ಆ್ಯಂಡ್ ಎಕನಾಮಿಕ್ ಲೈಫ್. ಇಲ್ಲಿ ಕಳೆದ ಸಾಲಿನಲ್ಲಿ ನಮಗೆ 2 ಮಾರ್ಕ್ಸಿಗೆ 1 ಕ್ವಶನ್ನು, 3 ಮಾರ್ಕ್ಸ್ 1 ಕ್ವಶನ್ ಕೇಳಿದ್ರು. ಸೊ ಈ ವರ್ಷದ ಒಂದು ಮಾಡಲ್ ಪೇಪರ್ 1, 2, 3 ಮತ್ತು 4 ಅಬ್ಸರ್ವ್ ಮಾಡಿದಾಗ ನಮಗೆ ಮುಖ್ಯವಾಗಿ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅದನ್ನು 3 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಾ ಹೋಗ್ತಿದ್ದಾವೆ. ಸೊ ಅದೇ ರೀತಿಯಾಗಿ ಮಾಡಲ್ ಪೇಪರ್ 2 ಅಲ್ಲಿ ಕೂಡ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಮಾಡಲ್ ಕ್ವಶನ್ ಪೇಪರ್ 3ಅಲ್ಲಿ ಕೂಡ ದ ಫ್ಯಾಕ್ಟರ್ಸ್ ಕ್ರಿಯೇಟಿಂಗ್ ದ ಅನ್ಎಂಪ್ಲಾಯ್ಮೆಂಟ್. ಸೊ ಇಲ್ಲಿ ನಮಗೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇದ್ರ ಬಗ್ಗೆ ನಮಗೆ ಹೆಚ್ಚಾಗಿ ಗಮನವನ್ನು ಕೊಡಬೇಕಾಗುತ್ತೆ ಎಲ್ಲವನ್ನು. ನೋಡಿರಿ ಅನ್ಎಂಪ್ಲಾಯ್ಮೆಂಟ್ ಇದು ಕೂಡ 3 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸ್ ನಮಗೆ ಜಾಸ್ತಿ ಇರ್ತಾ ಹೋಗುತ್ತೆ. ವಾಟ್ ಆರ್ ದ ರೀಸನ್ಸ್, ವಾಟ್ ಆರ್ ದ ಎಫೆಕ್ಟ್ಸ್ ಆ್ಯಂಡ್ ವಾಟ್ ಆರ್ ದ ರೆಮಿಡೀಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಜೊತೆಗೆ ಇಲ್ಲಿ ನಾವು ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸನ್ನು ನೋಡ್ಕೊಂಡ್ರೆ ನಮಗೆ ಈಸಿಯಾಗಿ ನಾವು 3 ಮಾರ್ಕ್ಸನ್ನು ಪಡಿಬೋದು. ಸೊ 3ನೇ ಚಾಪ್ಟರ್ ಬಂದು ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್. ಇದರಲ್ಲಿ ನಮಗೆ ಕಳೆದ ಸಾಲಿನಲ್ಲಿ ರೈಟ್ಸ್ ಬಗ್ಗೆ ಕೇಳಿದ್ರು 2 ಮಾರ್ಕ್ಸಿಗೆ. ಈ ವರ್ಷ ನಾವು 4 ಪೇಪರ್ ಅಬ್ಸರ್ವ್ ಮಾಡಿದಾಗ ಮಾಡಲ್ ಪೇಪರ್ 1 ಆ್ಯಂಡ್ ಮಾಡಲ್ ಪೇಪರ್ 3ಯಲ್ಲಿ ನಮಗೆ MCQ ಕೇಳಿದ್ದಾರೆ. ಮಾಡಲ್ ಪೇಪರ್ 2 ಮತ್ತು ಮಾಡಲ್ ಪೇಪರ್ 4ಅಲ್ಲಿ 2 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಮಕ್ಕಳು ನಾವಿಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಹೋದ ಸರಿ ನಮಗೆ ರೈಟ್ಸ್ ಬಗ್ಗೆ ಕೇಳಿದ್ರು,
ಈ ವರ್ಷದ ಮಾಡೆಲ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಇಲ್ಲಿ ಯಾವ ರೀತಿಯಾಗಿ ಜನಸಾಮಾನ್ಯರು ತಮ್ಮ ಪರಿಸರ ರಕ್ಷಣೆ ಮಾಡೋಕ್ಕೋಸ್ಕರ ಹೋರಾಟಗಳನ್ನು ಮಾಡಿದರು ಎಂಬುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ನಾವಿಲ್ಲಿ ಚಿಪ್ಕೋ ಆಂದೋಲನ 2 ಮಾರ್ಕ್ಸಿಗೆ, ತದನಂತರ ಇಲ್ಲಿ ಈ ದಂಗೆಯ ಕಾರಣಗಳು, ದಂಗೆಯ ಸ್ವರೂಪ ಏನಂತೇಳಿ 2 ಮಾರ್ಕ್ಸಿಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ 4ನೇ ಚಾಪ್ಟರ್ ಬಂದು ಸಾಮಾಜಿಕ ಸವಾಲುಗಳು ಅಥವಾ ಸಮಸ್ಯೆಗಳು. ಇಲ್ಲಿ ಕಳೆದ ಸಾಲಿನಲ್ಲಿ ನಮಗೆ MCQ ಆಗಿ ಒಂದು ಕ್ವಶನ್ ಕೇಳಿದರು, ತದನಂತರ 1 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳಿದರು. ಈಗ ಈ ಒಂದು ವರ್ಷದ ಮಾಡೆಲ್ ಪೇಪರ್ 1, 2, 3 ಮತ್ತು 4 ಅಲ್ಲಿ ಮುಖ್ಯವಾಗಿ ನಮಗೆ 2 ಮಾರ್ಕ್ಸಿಗೆ ಕೇಳತಕ್ಕ ಚಾನ್ಸಸ್ ಜಾಸ್ತಿ ಇರ್ತಾ ಹೋಗ್ತಿದ್ದಾವೆ. ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಾಡೆಲ್ ಪೇಪರ್ 1ನಲ್ಲಿ ಡೌರಿ, ಎಫೆಕ್ಟ್ಸ್ ಆಫ್ ದ ಡೌರಿ ಆ್ಯಂಡ್ ಕಾಸಸ್ ಫಾರ್ ದ ಚೈಲ್ಡ್ ಲೇಬರ್, ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2ನೇ ಮಾಡೆಲ್ ಪೇಪರ್ ಅಬ್ಸರ್ವ್ ಮಾಡಿದಾಗ ನಮಗೆ ಇಲ್ಲಿ ಕಾಸಸ್ ಫಾರ್ ದ ಚೈಲ್ಡ್ ಮ್ಯಾರೇಜ್, ಅದನ್ನು ನಾವಿಲ್ಲಿ 2 ಮಾರ್ಕ್ಸಿಗೆ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಡೌರಿ ಬಗ್ಗೆ ಕೂಡ ನಮಗೆ ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಮಾಡೆಲ್ ಪೇಪರು 3ಯಲ್ಲಿ ಕೂಡ ನಾವು ಎಫೆಕ್ಟ್ಸ್ ಆಫ್ ದ ಚೈಲ್ಡ್ ಮ್ಯಾರೇಜು, ಎಫೆಕ್ಟ್ಸ್ ಮಾಡೆಲ್ ಪೇಪರ್ 4ಅಲ್ಲಿ ಎಫೆಕ್ಟ್ಸ್ ಆಫ್ ಡೌರಿ. ಸೊ ಒಟ್ಟಾರೆಯಾಗಿ ನಮಗೆ ಚೈಲ್ಡ್ ಮ್ಯಾರೇಜು ಮತ್ತು ಡೌರಿ, ಅದೇ ರೀತಿಯಾಗಿ ಚೈಲ್ಡ್ ಲೇಬರು, ಈ 3 ವಿಷಯಗಳನ್ನು ನಾವು ಅಧ್ಯಯನ ಮಾಡಿದಾದ್ರಗಿನ ನಾವು ಈಸಿಯಾಗಿ 2 ಮಾರ್ಕ್ಸ್ಗಳನ್ನು ಪಡಿಬೋದು. ಈಗ ನಾವು ಜಿಯೋಗ್ರಫಿ ಈ ಒಂದು ವಿಭಾಗ ಬಂದಾಗ ಈ ವಿಭಾಗದಿಂದ ನಮಗೆ ಸುಮಾರು 22 ಅಂಕಗಳಿಗೆ ಏನು ಮಾಡ್ತಾರೆ, ನಮ್ಮ ಒಂದು ಕ್ವಶನ್ಗಳನ್ನು ಆನ್ಸರನ್ನು ತೆಗಿತಾ ಹೋಗ್ತಾರೆ. ಅದರಲ್ಲಿ ಕಳೆದ ಸಾಲಿನಲ್ಲಿ ಫಸ್ಟ್ ಚಾಪ್ಟರಲ್ಲಿ ಬಂದು ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಅಂಡ್ ದ ಫ್ಯೂಚರ್ಸ್, ಈ ಒಂದು ಅಧ್ಯಾಯದಿಂದ ಕಳೆದ ಸಾಲಿನಲ್ಲಿ ನಮಗೆ MCQ ಕ್ವಶನ್ ಒಂದು ಕೇಳಿದ್ರು, ಅದೇ ರೀತಿಯಾಗಿ ಮ್ಯಾಪಲ್ಲಿ ಒಂದು ಕೇಳಿದ್ರು. ಸೊ ಈ ವರ್ಷ ಕೂಡ ಏನಪ್ಪಾರಿಗೆ ನಾ ಮಾಡೆಲ್ ಪೇಪರ್ 1ನಲ್ಲಿ ನಮಗೆ ಫಿಸಿಯೋಗ್ರಫಿಕ್ ಡಿವಿಷನ್ಸ್ ಆಫ್ ಇಂಡಿಯಾ MCQ ಕೇಳಿದರೆ, ಮ್ಯಾಪಲ್ಲಿ 82.5 ಡಿಗ್ರಿ ಈಸ್ಟ್ ಲ್ಯಾಂಗಿಟ್ಯೂಡ್, ಮಾಡೆಲ್ ಪೇಪರ್ 2ಅಲ್ಲಿ 82.5 ಡಿಗ್ರಿ ಈಸ್ಟ್ ಲ್ಯಾಂಗಿಟ್ಯೂಡ್, ಅದೇ ರೀತಿಯಾಗಿ ಇತರೆ ಪ್ರದೇಶಗಳು ಅಥವಾ ಸ್ಥಳಗಳ ಪರಗಿನ ಇಂದಿರಾ, ಕನ್ಯಾಕುಮಾರಿ, ನಾರ್ತ್ ವೆಸ್ಟ್, ನೇಬರಿಂಗ್ ಕಂಟ್ರೀಸ್. ಸೊ ಒಟ್ಟಾರೆಯಾಗಿ ನಮಗೆ ಈ ಒಂದು ಚಾಪ್ಟ್ರಲ್ಲಿ MCQ ಕ್ವಶನ್ನು ಅಥವಾ ಮ್ಯಾಪ್ ಕ್ವಶನ್ ಅಂತ ಕೇಳ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತವೆ. ಅದೇ ರೀತಿಯಾಗಿ ಇದರಲ್ಲಿ ಮಾಡೆಲ್ ಪೇಪರ್ 4 ಅನ್ನು ನೋಡಿದಾಗ ನಾವು ಐಲ್ಯಾಂಡ್ಸ್, ದ ಡಿಫ್ರೆಂಟ್ ಬಿಟ್ವೀನ್ ದ ಐಲ್ಯಾಂಡ್ಸ್ಗಳನ್ನು ನಾವು ನೋಡ್ಕೊಂಡ್ರೆಗಿನ ನಮಗೆ ಈಸಿಯಾಗಿ ಬರ್ತಾ ಹೋಗುತ್ತೆ ಎಲ್ಲವನ್ನು. ಸೊ 2ನೇ ಅಧ್ಯಾಯ ಬಂದು ಇಂಡಿಯನ್ ಕ್ಲೈಮೇಟ್. ಸೊ 2ನೇ ಚಾಪ್ಟರಲ್ಲಿ ಕಳೆದ ಸಾಲಿನಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಗ್ಯಾಂಬಲ್ ವಿತ್ ಮಾನ್ಸೂನ್ ಎಂಬ ಒಂದು ಪ್ರಶ್ನೆಯನ್ನು 2 ಮಾರ್ಕ್ಸ್ ತೆಗೆದಿದ್ರು. ಈ ವರ್ಷ ಕೂಡ ಮಾಡೆಲ್ ಪೇಪರು 1ನಲ್ಲಿ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಸೊ ಇದು ತುಂಬ ಮುಖ್ಯ ಆಗಿರ್ತಕ್ಕಂಥ ಕ್ವಶನ್ನು. ಅದೇ ರೀತಿಯಾಗಿ ಸೌತ್ ವೆಸ್ಟ್ ವಿಂಡ್ಸ್ ಸ್ಟಾರ್ಟ್ ರಿಸಿಡಿಂಗ್ ಫ್ರಮ್ ದ ಅಕ್ಟೋಬರ್, ವೈ. ಸೊ ಏನು ಮಾಡ್ತಾರೆ, ಈ ಚಾಪ್ಟರಲ್ಲಿ ನಮಗೆ ಏಕೆ, ಹೇಗೆ ಎಂಬ ಒಂದು ಕ್ವಶನ್ಗಳನ್ನು ಕೇಳೋದ್ರ ಮುಖಾಂತರ ನಮ್ಮಲ್ಲಿ ತಾರ್ಕಿಕ ಚಿಂತನೆಗಳನ್ನು ಮೂಡಿಸೋದಕ್ಕೆ ಈ ಒಂದು ಚಾಪ್ಟರು ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಸೊ ಕ್ವಶನ್ ನಂಬರ್ ಮಾಡೆಲ್ ಪೇಪರು 3 ಮತ್ತು 4ಅಲ್ಲಿ ನಮಗೆ 1 ಅಂಕದ ಪ್ರಶ್ನೆಗಳು ಕೇಳ್ತಕ್ಕಂಥ ಚಾನ್ಸು ಜಾಸ್ತಿ ಇದೆ ಅಂತೇಳಿ ಇಲ್ಲಿ ನೋಡ್ರೆ ಗೊತ್ತಾಗ್ತಾ ಹೋಗುತ್ತೆ. 3ನೇ ಅಧ್ಯಾಯ ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು ಇಂಡಿಯನ್ ಸಾಯಿಲ್ಸ್. ಇದರಲ್ಲಿ ಕಳೆದ ಸಾಲಿನಲ್ಲಿ ದ ಸಾಯಿಲ್ ಟೈಪ್ಸ್ ಆಫ್ ದ ಸಾಯಿಲ್ ಕೇಳಿದ್ರು 1 ಮಾರ್ಕ್ಸಿಗೆ MCQಯಲ್ಲಿ. ಈ ವರ್ಷ ನಮಗೆ ಮುಖ್ಯವಾಗಿ ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಸವೆತವನ್ನು ತಡೆಗಟ್ಟೋದು ಹೇಗೆ ಎಂಬುದನ್ನು 3 ಮಾರ್ಕ್ಸ್ ಕೇಳಿದ್ದಾರೆ. ಅದೇ ರೀತಿಯಾಗಿ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿದೆ ಎಂಬುದನ್ನು 4 ಮಾರ್ಕ್ಸ್ ಕೇಳಿದ್ದಾರೆ ಎಲ್ಲವನ್ನು. ಸೊ ಮಾಡೆಲ್ ಪೇಪರ್ 2ಅಲ್ಲಿ ಹೌ ಕ್ಯಾನ್ ವಿ ಕನ್ಸರ್ವ್ ಆರ್ ಪ್ರಿವೆಂಟ್ ಅವರ್ ಸಾಯಿಲ್ ಎರೋಷನ್ 3 ಮಾರ್ಕ್ಸಿಗೆ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ಸಾಯಿಲ್ ಎರೋಷನ್ 2 ಮಾರ್ಕ್ಸಿಗೆ. ಹೌ ಈಸ್ ದ ಬ್ಲಾಕ್ ಸಾಯಿಲ್ ಡಿಫ್ರೆಂಟ್ ಫ್ರಮ್ ದ ಲ್ಯಾಟ್ರೈಟ್ ಸಾಯಿಲ್ 3 ಮಾರ್ಕ್ಸಿಗೆ. ಸೊ ಒಟ್ಟಾರೆಯಾಗಿ ನಾವು ಈ 4 ಮಾಡೆಲ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದಾಗ ಮುಖ್ಯವಾಗಿ ನಮಗೆ ಕನ್ಸರ್ವೇಷನ್ ಆಫ್ ದ ಸಾಯಿಲ್ ಅದು ಕನಿಷ್ಠ 3 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ರೆಡ್ ಸಾಯಿಲ್ ಮತ್ತು ಬ್ಲಾಕ್ ಸಾಯಿಲ್ ಅವೆರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸಗಳನ್ನು ತಿಳ್ಕೊಂಡ್ರೆಗಿನ ನಾವು ಈಸಿಯಾಗಿ ಇಲ್ಲಿ 3 to 4 ಮಾರ್ಕ್ಸನ್ನು ನಾವು ಪಡಿಬೋದು. ಸೊ ಮತ್ತೊಂದು ಚಾಪ್ಟರ್ ಯಾವುದೋ ಪರಗಿನ ಇಂಡಿಯಾ ಇಂಡಿಯನ್ ಫಾರೆಸ್ಟ್. ಇದರಲ್ಲಿ ಕಳೆದ ಸಾಲಿನಲ್ಲಿ ನಮಗೆ ಡಿಫ್ರೆನ್ಸ್ ಕೇಳಿದರು ಯಾವುದ್ರ ಬಗ್ಗೆ, ಎವರ್ಗ್ರೀನ್ ಫಾರೆಸ್ಟ್ ಆ್ಯಂಡ್ ಡೆಸರ್ಟ್ ಫಾರೆಸ್ಟ್ ಬಗ್ಗೆ 3 ಮಾರ್ಕ್ಸಿಗೆ. ಸೊ ಈ ವರ್ಷದ ಒಂದು ಮಾಡೆಲ್ ಪೇಪರ್ ನಾವು ಗಮನಿಸಿದಾಗ ಇದರಲ್ಲಿ
ಹೌ ಕ್ಯಾನ್ ದ ಫಾರೆಸ್ಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ದ ಹ್ಯೂಮನ್ಸ್ ಲೈಫ್ 2 ಮಾರ್ಕ್ಸಿಗೆ ಮಾಡಲ್ ಪೇಪರ್ 1ನಲ್ಲಿ ಇಂಪಾರ್ಟೆನ್ಸ್ ಆಫ್ ದ ಫಾರೆಸ್ಟ್, ಹೌ ಕ್ಯಾನ್ ವಿ ಕನ್ಸರ್ವ್ ದ ಫಾರೆಸ್ಟ್ ಆ್ಯಂಡ್ ಎವರಿಂಗ್ ಫಾರೆಸ್ಟ್. ಸೊ ಒಟ್ಟಾರೆಯಾಗಿ ನಾವು ಇಲ್ಲಿ ಈ 4 ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಇಂಪಾರ್ಟೆನ್ಸ್ ಆಫ್ ದ ಫಾರೆಸ್ಟು, ಹೌ ಕ್ಯಾನ್ ವಿ ಕನ್ಸರ್ವ್ ದ ಫಾರೆಸ್ಟು ಇವು ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಆಗಿರ್ತವೆ. ಇದನ್ನು ನಾವು ತುಂಬ ಚೆನ್ನಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವು ಡಿಫ್ರೆನ್ಸ್ ಕ್ವಶನ್ ಕೇಳ್ತಾರೆ. ಯಾವುದು ಎವರ್ಗ್ರೀನ್ ಫಾರೆಸ್ಟ್ ಮತ್ತು ಡಿಸಿಡಿಯಸ್ಟ್ ಫಾರೆಸ್ಟ್ಗಳ ಒಂದು ವ್ಯತ್ಯಾಸಗಳನ್ನು ಕೂಡ ಕೇಳೋದ್ರಿಂದ ಸೊ ಇಲ್ಲಿ ನಮಗೆ ಮುಖ್ಯವಾಗಿ ನಾವು ಇಲ್ಲಿ ಫಾರೆಸ್ಟು, ಅದಕ್ಕೆ ರೀಸನ್ಸು, ತದನಂತರ ಎಫೆಕ್ಟ್ಸು, ಯಾವ ರೀತಿಯಾಗಿ ಅದನ್ನು ನಾವು ಕನ್ಸರ್ವನ್ನು ಮಾಡಬೇಕು ಎಂಬುದನ್ನು ನಾವಿಲ್ಲಿ ನೋಡ್ಕೊಂಡ್ರೆ ನಾವಿಲ್ಲಿ 3 ಮಾರ್ಕ್ಸನ್ನು ಆರಾಮಾಗಿ ಪಡಿಬೋದು. ಸೊ 5ನೇ ಚಾಪ್ಟರ್ ಬಂದು ಇಂಡಿಯನ್ ರಿಸೋರ್ಸಸ್, ಇಂಡಿಯನ್ ವಾಟರ್ ರಿಸೋರ್ಸಸ್. ಕಳೆದ ಸಾಲಿನಲ್ಲಿ ನಮಗೆ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದೇ ರೀತಿಯಾಗಿ ಮ್ಯಾಪಲ್ಲಿ ಒಂದು ಸ್ಥಳವನ್ನು ಗುರುತು ಮಾಡೋಕ್ಕೆ ಕೇಳಿದ್ರು. ಈ ವರ್ಷ ನಮಗೆ ಏನು ಮಾಡಿದ್ರಪ್ಪರಿಗಿನ ಈ ಒಂದು 4 ಮಾಡಲ್ ಪೇಪರನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಎಲ್ಲಿಯೂ ಕೂಡ ಯಾವುದೇ ಕ್ವಶನನ್ನು ಕೇಳದೆ ಎಲ್ಲ ಮಾಡಲ್ ಪೇಪರಲ್ಲಿ ಕೂಡ ಏನು ಮಾಡಿದ್ರಪ್ಪರಿಗಿನ ಕೇವಲ ಸ್ಥಳವನ್ನು ಗುರುತಿಸುವಿಕೆ ಇದನ್ನು ಮಾತ್ರ ಇಲ್ಲಿ ಏನು ಮಾಡಿದ್ದಾರೆ ಅವರು ಕೇಳಿದರೆ. ಸೊ ಅದೇ ರೀತಿಯಾಗಿ ನಮಗೆ ಮುಖ್ಯವಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಏನು ನೋಡ್ಬೇಕಪ್ಪ ಅವರಿಗಿನ ಮ್ಯಾಪ್ಗಳು, ಅದರಲ್ಲಿ ಕೂಡ ಮುಖ್ಯವಾಗಿ ರಿಸರ್ವಾಯರ್ಸ್ ಆರ್ ದ ಮಲ್ಟಿಪರ್ಪಸ್ ರಿವರ್ಸ್ ವ್ಯಾಲೀಸ್ ಯಾವಿದೆ ಅವನ್ನು ನಾವು ಅಬ್ಸರ್ವ್ ಮಾಡಿದೆ. ಅದ್ರಿಗೆ ನಾವು ಈಸಿಯಾಗಿ ಇಲ್ಲಿ 1 ಅಂಕವನ್ನು ಪಡೆಯಬಹುದಾಗಿರ್ತಕ್ಕಂಥದ್ದು. ತದನಂತರ ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ದ ಅಗ್ರಿಕಲ್ಚರ್. ಇಲ್ಲಿ ಕಳೆದ ಸಾಲಿನಲ್ಲಿ ಯಾವುದೇ ಕ್ವಶನ್ ಕೇಳಿರಲಿಲ್ಲ. ಮಾಡಲ್ ಪೇಪರ್ 1ನಲ್ಲಿ ಕೂಡ ಯಾವುದೇ ಕ್ವಶನ್ ಕೇಳಿರಲಿಲ್ಲ. ಬಟ್ ಮಾಡಲ್ ಪೇಪರ್ 2, 3 ಮತ್ತು 4 ಅಬ್ಸರ್ವ್ ಮಾಡಿದಾಗ ನಾವು ಮುಖ್ಯವಾಗಿ ಇಲ್ಲಿ ಓದಬೇಕಾಗಿರ್ತಕ್ಕಂಥ ವಿಚಾರ ಯಾವುದಪ್ಪರಾಗಿನ ದ ಇಂಪಾರ್ಟೆಂಟ್ ರೋಲ್ಸ್, ಇಂಪಾರ್ಟೆನ್ಸ್ ಆಫ್ ದ ಅಗ್ರಿಕಲ್ಚರ್ ಅದನ್ನು 3 ಮಾರ್ಕ್ಸ್ ಕೇಳಿದ್ದಾರೆ. ಅದೇ ರೀತಿಯಾಗಿ ಕಾಪಿಂಗ್ ಪ್ಯಾಟ್ರನ್ಸ್ ಅದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು, ಅದನ್ನು 4 ಮಾರ್ಕ್ಸ್ ಕೇಳಿದ್ದಾರೆ. ಸೊ ವಾಟ್ ಆರ್ ದ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಎಸೆನ್ಷಿಯಲ್ ಫಾರ್ ದ ಕಲ್ಟಿವೇಶನ್ ಆಫ್ ದ ವೀಟ್. ಸೊ ಇಲ್ಲಿ ನಾವು ಔಟ್ ಆಫ್ 5 ಮಾಡಲ್ ಪೇಪರ್ಗಳಲ್ಲಿ 4 ಮಾಡಲ್ ಪೇಪರ್ಗಳಲ್ಲಿ ನಾವು ಇಲ್ಲಿ ಡೆವಲಪ್ಮೆಂಟ್, ಎಕನಾಮಿಕ್, ಅಗ್ರಿಕಲ್ಚರ್ ಇಂಪಾರ್ಟೆನ್ಸ್ ಅನ್ನು ನೋಡಬೇಕು. ತದನಂತರ ಕ್ರಾಪಿಂಗ್ ಪ್ಯಾಟ್ರನ್ ಇದನ್ನು ನಾವು ಕರೆಕ್ಟಾಗಿ ಅಬ್ಸರ್ವನ್ನು ಮಾಡಿ ಓದ್ಕೊಂಡ್ರೆಗಿನ ನಮಗೆ ಈಸಿಯಾಗಿ ನಾವು 4 ಮಾರ್ಕ್ಸನ್ನು ಪಡಿಬೋದು. ಸೊ 7ನೇ ಚಾಪ್ಟರ್ ಬಂದು ಇಂಡಿಯನ್ ಮಿನರಲ್ಸ್. ಇಲ್ಲಿ ಕಳೆದ ವರ್ಷದಲ್ಲಿ ನಮಗೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳಿದ್ರು. ಈ ವರ್ಷ ಏನು ಮಾಡಿದ್ರಪ್ಪ ಅವರಿಗಿನ ಅದನ್ನು ಡಿವೈಡ್ ಮಾಡಿದ್ದಾರೆ. ಅವರು 1 ಅಂಕದ ಒಂದು ಪ್ರಶ್ನೆ, ಮತ್ತೊಂದು ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ ಎಲ್ಲವನ್ನು. ಸೊ ಒಂದೇ ಚಾಪ್ಟರಲ್ಲಿ ಒಂದೊಂದು ಅಂಕದ 2 ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಮಾಡಲ್ ಪೇಪರ್ 1ನಲ್ಲಿ, ಮಾಡಲ್ ಪೇಪರ್ 2ಅಲ್ಲಿ MCQ ಆಗಿ ಪೆಟ್ರೋಲಿಯಂ ಈಸ್ ಕಾಲ್ಡ್ ಆಸ್ ದ ಲಿಕ್ವಿಡ್ ಗೋಲ್ಡ್ ಬಿಕಾಸ್ ಈ ಕ್ವಶನ್ ಕೇಳಿದ್ದಾರೆ. ತದನಂತರ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದ ನ್ಯಾಷನಲ್ ಪವರ್ ಗ್ರಿಡ್ ಅದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ತದನಂತರ ಮಾಡಲ್ ಪೇಪರ್ 3ರಲ್ಲಿ ನಮಗೆ ವಿಚ್ ಮೆಟಲ್ ಈಸ್ ಯೂಸ್ಡ್ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಆಫ್ ಮಾನಿಟರಿ ವ್ಯಾಲ್ಯೂ ಎಂಬ ಒಂದು ಅಂಕದ ಪ್ರಶ್ನೆಗಳಿಗೆ ಏನು ಮಾಡಿದರೆ ಈ ಒಂದು ಮಿನರಲ್ಸ್ ಒಂದು ಚಾಪ್ಟರಿಂದ ನಾವು ಇಲ್ಲಿ ನೋಡ್ತಾ ಹೋಗ್ತಿದ್ದೇವೆ ಎಲ್ಲವನ್ನು. ಸೊ 8ನೇ ಚಾಪ್ಟರ್ ಬಂದು ಇಂಡಿಯನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಅದರಲ್ಲಿ ನಾವು ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ನೋಡಿದ್ವಿ ಕಳೆದ ಸಾಲಿನಲ್ಲಿ. ಅದೇ ರೀತಿಯಾಗಿ 1 ಅಂಕದ ಮ್ಯಾಪ್ ಕ್ವಶನ್ ನೋಡಿದ್ವಿ. ಇಲ್ಲಿ ಮ್ಯಾಪು 2 ಅಂಕ ನೋಡಿದ್ವಿ, ಒಂದು ವಿಶಾಖಪಟ್ಟಣ ಮತ್ತೊಂದು ಅಮೃತ್ಸರ. ಸೊ ಈ ವರ್ಷ ಕೂಡ ನಾವು ಮಾಡಲ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದ್ದೆ. ಆದ್ರೆಗಿನ ನಮಗೆ ಇಲ್ಲಿ 3 ಮಾರ್ಕ್ಸಿನ ಕ್ವಶನ್ ಒಂದು, ತದನಂತರ ಮ್ಯಾಪಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ನಮಗೆ ಜಾಸ್ತಿ ಇರ್ತಾ ಹೋಗ್ತದೆ. 3 ಮಾರ್ಕ್ಸಿಂದ ಬಂದು ವಾಟ್ ಆರ್ ದ ಯೂಸ್ ಆಫ್ ದ GIS ಆ್ಯಂಡ್ ದ GPS. ಅದೇ ರೀತಿಯಾಗಿ ನೇಮ್ ದ ಈಸ್ಟರ್ನ್ ಕೋಸ್ಟಲ್ ಪೋರ್ಟ್ಸ್ ಆಫ್ ದ ಇಂಡಿಯಾ, ಈಸ್ಟರ್ನ್ ಕೋಸ್ಟಲ್ ಪೋರ್ಟ್ಸ್ ಅಂಡ್ ದ ವೆಸ್ಟರ್ನ್ ಕೋಸ್ಟಲ್ ಪೋರ್ಟ್ಸು. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ದೆನ್ ಅದರ್ ಮೋಡ್ ಆಫ್ ದ ಟ್ರಾನ್ಸ್ಪೋರ್ಟ್ಸ್ ಆಫ್ ಇಂಡಿಯಾ. ಅಂದರೆ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ದ ಟ್ರಾನ್ಸ್ಪೋರ್ಟ್ ಅಂತ ಯಾವುದು ಅಂತೇಳಿ ನೋಡ್ಬೇಕಾಗುತ್ತೆ. ಸೊ ಇಂಪಾರ್ಟೆನ್ಸ್ ಆಫ್ ದ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಈ 3 ಇದಾವಲ್ಲ, ಈ 3 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರೋದು. ಯಾವ ಪಾರಿಗೆ ನಾವು ಒಂದು GPS, GIS, ತದನಂತರ ಈಸ್ಟರ್ನ್ ಕೋಸ್ಟಲ್ ಪೋರ್ಟ್ಸ್ ಆ್ಯಂಡ್ ವೆಸ್ಟರ್ನ್ ಕೋಸ್ಟಲ್ ಪೋರ್ಟ್ಸ್, ದ ಇಂಪಾರ್ಟೆನ್ಸ್ ಆಫ್ ದ ಟ್ರಾನ್ಸ್ಪೋರ್ಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಇದು 3 ಮಾರ್ಕ್ಸ್ ಕೇಳ್ತಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ಮ್ಯಾಪನ್ನು ನೋಡ್ತಾ ಹೋಗ್ತೀವಿ. ಮ್ಯಾಪಲ್ಲಿ ಏನಪ್ಪ ಅವರಿಗಿನ ಮ್ಯಾಪಲ್ಲಿ ನಾವು ಟೀ ಪೋರ್ಟ್ ಆಫ್ ಇಂಡಿಯಾ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಗೇಟ್ವೇ ಆಫ್ ಇಂಡಿಯಾ,
ಹಾಗೂ ಮತ್ತೊಂದು ಇದನ್ನು ನಾವು ನೋಡ್ತಾ ಹೋಗ್ತೀವಿ ಎಲ್ಲವನ್ನು. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು 3 ಅಂಕದ ಒಂದು ಪ್ರಶ್ನೆ ಹಾಗೂ ಮ್ಯಾಪಿಂದ 1 ಅಂಕವನ್ನು ನಾವು ಇಲ್ಲಿ ಗೆಸ್ಸನ್ನು ಮಾಡಬಹುದಾಗಿರ್ತಕ್ಕಂಥದ್ದು. ಈಗ 9ನೇ ಅಧ್ಯಾಯ ಇಂಡಿಯಾಸ್ ಇಂಡಸ್ಟ್ರೀಸ್. ಅದರಲ್ಲಿ ಕಳೆದ ಸಾಲಿನಲ್ಲಿ ನಮಗೆ 3 ಅಂಕದ ಒಂದು ಪ್ರಶ್ನೆ ಕೇಳಿದ್ರು. ಲೋಕಲೈಸೇಷನ್ಸ್ ಆಫ್ ಇಂಡಸ್ಟ್ರೀಸ್ ಇನ್ ಇನ್ಫ್ಲುಯೆನ್ಸ್ಡ್ ಬೈ ದ ಮೆನಿ ಫ್ಯಾಕ್ಟರ್ಸ್ ಹೌ. ಈಗ ಈ ಒಂದು ಮಾಡೆಲ್ ಪೇಪರ್ನ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಮುಖ್ಯವಾಗಿ ಮ್ಯಾಪ್ ಕೇಳಿದ್ದಾರೆ ಮಾಡೆಲ್ ಪೇಪರ್ 1ನಲ್ಲಿ. ತದನಂತರ 2ನೇ ಮಾಡೆಲ್ ಪೇಪರಲ್ಲಿ ನಮಗೆ 2 ಅಂಕದ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅದ್ಯಾವುದಪ್ಪರೆಗಿನ ದ ರಾ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದ ಪೇಪರ್ ಇಂಡಸ್ಟ್ರೀಸ್, ಅದು ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 3 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ, 2 ಕ್ವಶನ್ ಕೇಳಿದ್ದಾರೆ. ಒಂದು ಕ್ವಶನ್ ಬರೆಗಿನ ವಿಚ್ ಆರ್ ದ ಫ್ಯಾಕ್ಟರ್ಸ್ ಹೆಲ್ಪ್ಫುಲ್ ಫಾರ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್. ತದನಂತರ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ದ ಇಂಡಿಯಾ, ಅದು 3 ಮಾರ್ಕ್ಸಿಗೆ ಕೇಳಿದ ಚಾನ್ಸಸ್ ಜಾಸ್ತಿ ಇದಾವೆ. ಸೊ ಮಾಡೆಲ್ ಪೇಪರ್ 4 ಅನ್ನು ನೋಡಿದಾಗ ನಾವು ಇಲ್ಲಿ MC ಕ್ವಶನ್ಗಳು 2 ಕೇಳಿದ್ದಾರೆ, ಮತ್ತೊಂದು 1 ಅಂಕದ ಪ್ರಶ್ನೆಗಳನ್ನು 1 ಕೇಳಿದ್ದಾರೆ ಎಲ್ಲವನ್ನು. ಸೊ ಒಟ್ಟಾರೆಯಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಮಾಡೆಲ್ ಪೇಪರ್ಗಳನ್ನು 4 ಕೂಡ ಅಬ್ಸರ್ವ್ ಮಾಡಿದಾಗ ಒಂದು ಮ್ಯಾಪು, ಮತ್ತೊಂದು 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಹಾಗೂ MCQ ಕ್ವಶನ್ಗಳು ಎಲ್ಲವೂ ಕೂಡ ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲವನ್ನು. ಸೊ ಕೊನೆಯ ಅಧ್ಯಾಯ ಬಂದು ನ್ಯಾಚುರಲ್ ಡಿಸಾಸ್ಟರ್ಸ್. ಇದರಲ್ಲಿ ಮುಖ್ಯವಾಗಿ ನಮಗೆ 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಗೆಸ್ಸನ್ನು ಮಾಡ್ಬೋದು. ಕಳೆದ ಸಾಲಿನಲ್ಲಿ ಸೈಕ್ಲೋನ್ ಬಗ್ಗೆ ಕೇಳಿದ್ರು, ಅದರ ಒಂದು ಸಮಸ್ಯೆಗಳು ಯಾವ ರೀತಿ ಇದಾವೆ ಅಂತೇಳಿ. ಈ ವರ್ಷ ಕೂಡ ಮಾಡೆಲ್ ಪೇಪರ್ 1ನಲ್ಲಿ ಎಫೆಕ್ಟ್ಸ್ ಆಫ್ ದ ಸೈಕ್ಲೋನ್ 3 ಅಂಕ ಕೇಳಿದರೆ. ಹಾಗೂ ನಾವು ಇಲ್ಲಿ ಮಾಡೆಲ್ ಪೇಪರ್ 2 ಅನ್ನು ನೋಡಿದಾಗ ಫಸ್ಟು 1 ಅಂಕದ ಕೇಳಿದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ, 2ನೇದು ಮ್ಯಾಪ್ ಕೇಳಿದ್ದಾರೆ. ಇದು ಹೊಸ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಲಾತೂರ್ ಎಂಬ ಒಂದು ಪ್ರದೇಶ ಎಲ್ಲಿ ಬರುತ್ತೆ, ಅದು ವಿದ್ಯಾರ್ಥಿ ತುಂಬ ಕಷ್ಟ ಆಗುತ್ತೆ, ಅದನ್ನು ಈಗ ಕೇಳಿದರೆ ಇದನ್ನು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ನಮಗೆ ಜಾಸ್ತಿ ಇರ್ತಾ ಹೋಗ್ತವೆ. ತದನಂತರ MCQ ಕ್ವಶನ್ ಆಗಿ ನಮಗೆ ಸೈಕ್ಲೋನ್ಸ್ ಅಕ್ಯೂರ್ಸ್ ಇನ್ ದ ಬೇ ಆಫ್ ಬೆಂಗಾಲ್ ಡ್ಯೂರಿಂಗ್ ದ ರಿಟ್ರೀಟ್ ಮಾನ್ಸೂನ್ ಸೀಸನ್ಸ್, ಅದನ್ನು MCQ ಕ್ವಶನಲ್ಲಿ ಅಪ್ಡೇಟ್ ಕ್ವಶನ್ ಆಗಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಾ ಹೋಗ್ತವೆ. ಸೊ ತದನಂತರ 4 ಅಂಕದ ಪ್ರಶ್ನೆಗಳಾಗಿ ನಾವು ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಅರ್ಥ್ಕ್ವಿಕ್, ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ನೋಡ್ತಾ ಹೋಗ್ತಿದ್ದೀವಿ. 3 ಅಂಕದ ಒಂದು ಪ್ರಶ್ನೆ ಜೊತೆಗೆ 1 ಅಂಕದ ಮ್ಯಾಪನ್ನು ಕೇಳ್ತಕ್ಕಂಥ ಚಾನ್ಸಸ್ ನಮಗೆ ಜಾಸ್ತಿ ಇರ್ತಾ ಹೋಗ್ತಾವೆಲ್ಲ. ಈಗ ನಾವು 4ನೇ ವಿಭಾಗ ಬಂದಾಗ ವಿಭಾಗದ ಹೆಸರು ಬಂದು ಎಕನಾಮಿಕ್ಸ್. ಇದರಲ್ಲಿ ನಾವು ಮುಖ್ಯವಾಗಿ ಫಸ್ಟ್ ಚಾಪ್ಟ್ರು ಎಕನಾಮಿಕ್ ಅಂಡ್ ದ ಗೌರ್ನಮೆಂಟ್, ಆರ್ಥಿಕತೆ ಮತ್ತು ಸರ್ಕಾರ. ಕಳೆದ ಸಾಲಿನಲ್ಲಿ 2024 ಮಾರ್ಚ್ ಇಲ್ಲಿ ನಾವು ಕಳೆದ ವರ್ಷದಲ್ಲಿ MCQ ಕ್ವಶನ್ನಾಗಿ 1 ಕ್ವಶನ್ನು, ಅದೇ ರೀತಿಯಾಗಿ 3 ಮಾರ್ಕ್ಸ್ ಕ್ವಶನ್ ನೋಡಿದ್ವಿ. ಈ ವರ್ಷ ಕೂಡ ಅದೇ ಪ್ಯಾಟರ್ನನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡಿರಿ, ಮಾಡೆಲ್ ಪೇಪರ್ 1ನಲ್ಲಿ MCQ ಕ್ವಶನ್ ಆಗಿ 1 ಕ್ವಶನ್ ಕೇಳಿದ್ದಾರೆ. ಅದೇ ರೀತಿಯಾಗಿ 5 ಇಯರ್ ಪ್ಲಾನ್ಸ್ ಬಗ್ಗೆ ಕೇಳಿದ್ದಾರೆ 3 ಮಾರ್ಕ್ಸಿಗೆ. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ದ 5 ಇಯರ್ ಪ್ಲಾನ್ಸ್ ಕೇಳಿದ್ದಾರೆ. ಅದೇ ರೀತಿಯಾಗಿ ಮಾಡೆಲ್ ಪೇಪರ್ 2 ನೋಡಿದಾಗ ನಾವು MCQ ಕ್ವಶನ್ 1 ಕೇಳಿದ್ದಾರೆ. ಅದೇ ರೀತಿಯಾಗಿ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ 3 ಮಾರ್ಕ್ಸ್ ಕೇಳ್ತಕ್ಕಂಥದ್ದು. ಸೊ ಮತ್ತೊಂದೈತೆ ಮಾಡೆಲ್ ಪೇಪರ್ 3 ನೋಡಿದಾಗ ನಾವು ಹೌ ಡಿಡ್ 5 ಇಯರ್ ಪ್ಲಾನ್ ಸಪೋರ್ಟೆಡ್ ಡೆವಲಪ್ಮೆಂಟ್ ಆಫ್ ದ ಇಂಡಿಯಾ 3 ಮಾರ್ಕ್ಸ್ ಕೇಳಿದ್ದಾರೆ. ಮಾಡೆಲ್ ಪೇಪರ್ 4 ನಮಗೆ ಅಚೀವ್ಮೆಂಟ್ಸ್ ಆಫ್ 5 ಇಯರ್ ಪ್ಲಾನ್ಸ್ ಕೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ನಾವು 4 ಪೇಪರ್ನ ಅಬ್ಸರ್ವ್ ಮಾಡಿದ್ದೆ ಆದ್ರಾಗಿನ ನಮಗೆ ಮುಖ್ಯವಾಗಿ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಾ ಹೋಗ್ತವೆ. ಅದರಲ್ಲಿ ಕೂಡ ತುಂಬ ಮುಖ್ಯವಾಗಿ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ 5 ಇಯರ್ ಪ್ಲಾನ್ಸ್, ಇದನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿದಾದ್ರಾಗಿನ ನಾವು ಇಲ್ಲಿ ಈಸಿಯಾಗಿ ಸ್ಕೋರನ್ನು ಪಡಿಬೋದು. ಸೊ 2ನೇ ಅಧ್ಯಾಯ ಬಂದು ಗ್ರಾಮೀಣ ಅಭಿವೃದ್ಧಿ. ಇದರಲ್ಲಿ ಕಳೆದ ವರ್ಷದಲ್ಲಿ ನಮಗೆ 2 ಮಾರ್ಕ್ಸಿಗೆ 1 ಕ್ವಶನ್ ಕೇಳಿದ್ರು, ದ ಮೈಗ್ರೇಷನ್ ಆಫ್ ರೂರಲ್ ಪೀಪಲ್ ಟು ಸಿಟೀಸ್ ಕ್ಯಾನ್ ಬಿ ಅವಾಯ್ಡೆಡ್ ಹೌ, 2 ಮಾರ್ಕ್ಸ್ ಕೇಳಿದ್ರು. ಈ ವರ್ಷ ನಮಗೆ ಈ ಒಂದು 4 ಪೇಪರ್ನ ಅಬ್ಸರ್ವ್ ಮಾಡಿದಾದ್ರಾಗಿನ ನಾವು ಇಲ್ಲಿ ಮುಖ್ಯವಾಗಿ ಮಾಡೆಲ್ ಪೇಪರ್ 1ನಲ್ಲಿ 3 ಮಾರ್ಕ್ಸ್ ನೋಡ್ತಿದ್ದೀವಿ. ಯಾವುದಪ್ಪರಾಗಿನ ಜಸ್ಟಿಫೈ ಹೌ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇ ಎ ಪ್ರಾಮಿನೆಂಟ್ ರೋಲ್ ಇನ್ ರೂರಲ್ ಡೆವಲಪ್ಮೆಂಟ್. ಪಂಚಾಯತ್ ರಾಜ್ ಇಲಾಖೆಯು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ, ಯಾವ ರೀತಿಯಾಗಿ 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದರೆ ಅದು ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳು, ಅದು ಕೂಡ ಏನಪ್ಪರಾಗಿನ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅವು ತುಂಬ ಪ್ರಮುಖ ಪಾತ್ರ ವಹಿಸ್ತವೆ. 2 ಅಂಕಗಳು ಕೇಳಿದರೆ. 3ನೇ ಮಾಡೆಲ್ ಪೇಪರ್ ನೋಡಿದಾಗ ನಮಗೆ ಇಲ್ಲಿ MCQ ಕ್ವಶನ್ ಕೇಳಿದ್ದಾರೆ.
ಅದರಲ್ಲಿ ಕೂಡ ಮುಖ್ಯವಾಗಿ ಡಿಸೆಂಟ್ರಲೈಸೇಷನ್ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಒಂದಂಗದ ಒಂದು ಪ್ರಶ್ನೆ ವಾಟ್ ಈಸ್ ರೂರಲ್ ಡೆವಲಪ್ಮೆಂಟ್, ಮತ್ತೊಂದು ಮೂರಂಗದ ಒಂದು ಪ್ರಶ್ನೆ ಹೌ ಡು ವುಮೆನ್ ಬಿಕೇಮ್ ದ ಕಾಸ್ ಫಾರ್ ರೂರಲ್ ಡೆವಲಪ್ಮೆಂಟ್. ಇಲ್ಲಿ ಸ್ವಸಹಾಯ ಸಂಘಗಳು ಹಾಗೂ ಹೌ ಡು ವುಮೆನ್ ಬಿಕೇಮ್ ಎ ಕಾಸ್ ಫಾರ್ ರೂರಲ್ ಡೆವಲಪ್ಮೆಂಟ್ ಇವೆರಡು ಕ್ವಶನ್ ಕೂಡ 3 ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ಅದನ್ನು ನಾವು ಗೆಸ್ಸನ್ನು ಮಾಡ್ಬೋದು. ತದನಂತರ ಮತ್ತು ಮಾಡಲ್ ಪೇಪರ್ 4 ನಾವು ಇಲ್ಲಿ ಡಿಸೆಂಟ್ರಲೈಸೇಷನ್ ಬಗ್ಗೆ ಕೇಳಿದ್ರೆ ಒಂದು ಅಂಕಕ್ಕೆ, ಅದೇ ರೀತಿಯಾಗಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಬಿಟ್ವೀನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್ 2 ಅಂಕ ಕೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಮಾಡಲ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದ್ರಿಗಿನ ನಮಗೆ ಇಲ್ಲಿ MC ಕ್ವಶನ್ ಒಂದು ಅಂಕದ ಹಾಗೂ 2 ಮತ್ತು 3 ಅಂಕದ ಪ್ರಶ್ನೆಗಳಲ್ಲಿ ನಾವು ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತವೆ. ನಾವಿಲ್ಲಿ ಮುಖ್ಯವಾಗಿ ಗಮನ ಮಾಡಬೇಕಾದ್ರೆ ಯಾವುದಪ್ಪ ಹೊರಗಿನ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಇಲಾಖೆ 3 ಅಂಕದ್ದು, ತದನಂತರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅದನ್ನು ನಾವು ಅಬ್ಸರ್ವ್ ಮಾಡಿ ಅದನ್ನು ಓದ್ಕೊಂಡ್ರಿಗಿನ ನಾವಿಲ್ಲಿ ಈಸಿಯಾಗಿ 3 ಮಾರ್ಕ್ಸನ್ನು ಪಡಿಬೋದು. ಈಗ 3ನೇ ಅಧ್ಯಾಯ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ದ ಬಡ್ಜೆಟ್. ಇದರಲ್ಲಿ ಕಳೆದ ಸಾಲಿನಲ್ಲಿ ನಮಗೆ 1 ಅಂಕದ ಒಂದು ಪ್ರಶ್ನೆ ಹಾಗೂ 3 ಅಂಕದ ಒಂದು ಪ್ರಶ್ನೆ ಕೇಳಿದರು. ಈ ವರ್ಷ ನಮಗೆ ಮಾಡಲ್ ಪೇಪರನ್ನು ಅಬ್ಸರ್ವ್ ಮಾಡಿದ್ರಿಗಿನ ನಾವು ಎಲ್ಲ ಮಾಡಲ್ ಪೇಪರಲ್ಲಿ ಕೂಡ 1 ಅಂಕದ ಒಂದು ಪ್ರಶ್ನೆಗಳಿದ್ದಾವೆ. ಅದೇ ರೀತಿಯಾಗಿ 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ ಎಲ್ಲವನ್ನು. ಸೊ ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ 3 ಮಾರ್ಕ್ಸಿನ ಕ್ವಶನ್ಗಳು ಯಾವ ಬರ್ಬೋದು ಅಂತ ನಾವು ಗೆಸ್ಸನ್ನು ಮಾಡಿದಾಗ ಫಸ್ಟ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ದ ಪಬ್ಲಿಕ್ ಫೈನಾನ್ಸ್. ಸೊ ಸಾರ್ವಜನಿಕ ಹಣಕಾಸಿನ ಪ್ರಾಮುಖ್ಯತೆಯನ್ನು 2 ಮಾರ್ಕ್ಸ್ ಕೇಳಿದ್ದಾರೆ. ತದನಂತರ ಹೌ ಆರ್ ದ ಡೈರೆಕ್ಟ್ ಟ್ಯಾಕ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದ ಇಂಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಇದರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳೇನು 3 ಮಾರ್ಕ್ಸ್ ಕೇಳಿದ್ದಾರೆ. ಇಲ್ಲಿ ಕೂಡ ಅದೇ ಕ್ವಶನ್ ರಿಪೀಟ್ ಆಗಿದೆ. ಸೊ ದ ಸಿಗ್ನಿಫಿಕೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್. ಸೊ ಮಾಡಲ್ ಪೇಪರ್ 1 ಆ್ಯಂಡ್ ಮಾಡಲ್ ಪೇಪರ್ 4 ಕ್ವಶನ್ ರಿಪೀಟ್ ಆಗಿದ್ದಾವೆ. ಮಾಡಲ್ ಪೇಪರ್ 2 ಮತ್ತು ಮಾಡಲ್ ಪೇಪರ್ 3 ಸೇಮ್ ಕ್ವಶನ್ ರಿಪೀಟ್ ಆಗಿರೋದ್ರಿಂದ ಸೊ ನಾವು ಇಲ್ಲಿ ಇಂಪಾರ್ಟೆನ್ಸ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಇದರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ಅಧ್ಯಯನ ಮಾಡಿದವರಿಗಿನ ನಾವು ಈಸಿಯಾಗಿ 3 ಮಾರ್ಕ್ಸ್ ಕ್ವಶನನ್ನು ಪಡಿಬೋದಾಗಿರ್ತಕ್ಕಂಥದ್ದು. ಈಗ ಕೊನೆಯ ವಿಭಾಗ ಬಿಸ್ನೆಸ್ ಸ್ಟಡೀಸ್. ಅದರಲ್ಲಿ ಫಸ್ಟ್ ಚಾಪ್ಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ನಾವು ಕಳೆದ ಸಾಲಿನಲ್ಲಿ 2 ಅಂಕದ ಒಂದು ಪ್ರಶ್ನೆ 3 ಅಂಕದ ಪ್ರಶ್ನೆ ನೋಡಿದ್ವಿ. ಸೊ ಈ ವರ್ಷ ಕೂಡ ನಾವು ಮಾಡಲ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದ್ರಿಗಿನ ನಮಗೆ ಎಲ್ಲ ಮಾಡಲ್ ಪೇಪರಲ್ಲಿ ಕೂಡ 3 ಅಂಕದ ಒಂದು ಕ್ವಶನ್ ರಿಪೀಟ್ ಆಗ್ತಾ ಹೋಗಿದೆ. ಯಾವುದಪ್ಪ ಹೊರಗಿನ ಬ್ಯಾಂಕ್ ಅಕೌಂಟ್ ಅಡ್ವಾಂಟೇಜಸ್. ನೋಡ್ರಿ ಕ್ವಶನ್ಗಳು ಏನು ಮಾಡಿದ್ರಪ್ಪ ಸೇಮ್ ಆನ್ಸರ್, ಬಟ್ ಕ್ವಶನ್ ಏನು ಮಾಡಿದಾರೆ ಅವರು ಚೇಂಜನ್ನು ಮಾಡ್ತಾ ಹೋಗ್ತಿದ್ದಾರೆ. ಹಿಂಗೆ ಹ್ಯಾವಿಂಗ್ ಎ ಬ್ಯಾಂಕ್ ಅಕೌಂಟ್ ಈಸ್ ವೆರಿ ಅಡ್ವಾಂಟೇಜಸ್ ಹೌ 3 ಅಂಕದ ಪ್ರಶ್ನೆ. ಇದೇ ಕ್ವಶನನ್ನು ಮಾಡಲ್ ಪೇಪರ್ 2 ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅನ್ ಎ ಬ್ಯಾಂಕ್ ಅಕೌಂಟ್. ಸೊ 3ನೇದು ಹೌ ಆರ್ ದ ಬ್ಯಾಂಕ್ಸ್ ಹೆಲ್ಪ್ಸ್ ಟು ದ ಕನ್ಸ್ಯೂಮರ್, ಅಂದರೆ ಅಡ್ವಾಂಟೇಜಸ್ ಬರೀಬೇಕಾಗಿರ್ತಕ್ಕಂಥದ್ದು. ಸೊ ಮಾಡಲ್ ಪೇಪರ್ 4 ನೋಡಿದಾಗ ನಾವು ಮೆನ್ಷನ್ ದ ಫಂಕ್ಷನ್ಸ್ ಆಫ್ ದ ಬ್ಯಾಂಕ್. ಸೊ ಒಟ್ಟಾರೆಯಾಗಿ ಈ ಒಂದು ಅಧ್ಯಾಯದಲ್ಲಿ ನಮಗೆ ಅಡ್ವಾಂಟೇಜಸ್ ಆಫ್ ದ ಬ್ಯಾಂಕ್ಸ್, ತದನಂತರ ಫಂಕ್ಷನ್ಸ್ ಆಫ್ ದ ಬ್ಯಾಂಕ್ಸ್ ಇವನ್ನು ನಾವು ನೋಡ್ಕೊಂಡ್ರೆಗಿನ ನಮಗೆ ಈಸಿಯಾಗಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಬರ್ತಕ್ಕಂಥ 4ರಿಂದ 5 ಟಾಪಿಕ್ ಬರ್ತವೆ. ಫಸ್ಟ್ ಕ್ಯಾರೆಕ್ಟರ್ಸ್ ಆಫ್ ದ ಬ್ಯಾಂಕ್ಸ್, ಅಡ್ವಾಂಟೇಜ್ ಆಫ್ ದ ಬ್ಯಾಂಕ್ಸ್, ಡಿಫ್ರೆನ್ಸ್ ಬಿಟ್ವೀನ್ ದ ಕರೆಂಟ್ ಅಕೌಂಟ್ ಅಂಡ್ ದ ಸೇವಿಂಗ್ ಅಕೌಂಟ್ಸು, ತದನಂತರ ಫಂಕ್ಷನ್ಸ್ ಆಫ್ ದ ಬ್ಯಾಂಕ್ಸು, ತದನಂತರ ಹೌ ಕ್ಯಾನ್ ಎ ಪರ್ಸನ್ ಓಪನ್ ಎನ್ ಎ ಬ್ಯಾಂಕ್ ಅಕೌಂಟ್ ಇನ್ ದ ಬ್ಯಾಂಕ್ಸ್. ಇವನ್ನ ನಾವು ಅಧ್ಯಯನ ಮಾಡಿದವರೆಗಿನ ಈಸಿಯಾಗಿ ನಾವು 3 ಅಂಕಗಳನ್ನು ಪಡೆಯಬಹುದಾಗಿರ್ತಕ್ಕಂಥದ್ದು. ಸೊ ಮತ್ತೊಂದು ಅಧ್ಯಾಯ ಬರುತ್ತೆ, ಅದು ಎಂಟರ್ಪ್ರಿನರ್ಶಿಪ್. ಇದು ಕೂಡ ಏನು ಮಾಡಿದ್ರು, ಹೋದ ವರ್ಷದ ಸಾಲಿನಲ್ಲಿ ನೋಡಿದಾಗ ನಮಗೆ 3 ಅಂಕದ ಒಂದು ಪ್ರಶ್ನೆ ಕೇಳಿದ್ರು. ಈ ವರ್ಷದ 4 ಮಾಡಲ್ ಪೇಪರ್ನ ಅಬ್ಸರ್ವ್ ಮಾಡಿದ್ರಿಗಿನ ನಮಗೆ ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಹೆಚ್ಚಾಗಿ ನೋಡ್ತಾ ಹೋಗ್ತಿದ್ದೀವಿ. ಯಾವುವು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎಂಟರ್ಪ್ರಿನರ್ಶಿಪ್ ಎ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯಾಸ್ ಎಕನಾಮಿ ಹೌ. ಸೊ ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ದ ಎಂಟರ್ಪ್ರಿನರ್ ಮಾಡಲ್ ಪೇಪರ್ 2 ಕೇಳಿದರೆ. 3ನೇ ಮಾಡಲ್ ಪೇಪರಲ್ಲಿ ನಾವಿಲ್ಲಿ ದ ಎಂಟರ್ಪ್ರಿನರ್ಸ್ ಇಂಟರಾಕ್ಟ್ ವಿತ್ ಎಕನಾಮಿಕ್ ಕಂಟ್ರಿ, ಅಂದರೆ ವಾಟ್ ಆರ್ ದ ಫಂಕ್ಷನ್ಸ್, ವಾಟ್ ಆರ್ ದ ವರ್ಕ್ಸ್ ಡನ್ ಬೈ ದ ಎಂಟರ್ಪ್ರಿನರ್ಸ್, ಅವನ್ನಿಲ್ಲಿ ನೋಡ್ತಾ ಹೋಗ್ತೀವಿ.
ತದನಂತರ ಫಂಕ್ಷನ್ಸ್ ಆಫ್ ದ ಎಂಟರ್ಪ್ರಿನರ್. ಸೊ ಒಟ್ಟಾರೆಯಾಗಿ ನಾವು ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಎಂಟರ್ಪ್ರಿನರ್ಸ್ ಇವರ ಒಂದು ಪ್ರಾಮುಖ್ಯತೆ, ಅವರ ಒಂದು ಗುಣಲಕ್ಷಣಗಳು, ಅವರ ಒಂದು ಕಾರ್ಯಗಳು ಇವನ್ನು ನಾವು ಓದ್ಕೊಂಡಿದ್ದಾದ್ರಿಗಿನ ನಮಗೆ ಇಲ್ಲಿ 3 ಮಾರ್ಕ್ಸಿಗೆ ನಾವು ಈಸಿಯಾಗಿ ಆನ್ಸರನ್ನು ಬರೀಬಹುದು ಮತ್ತು ಆನ್ಸರನ್ನು ಪಡಿಬೋದಾಗಿರ್ತಕ್ಕಂಥದ್ದು. ಸೊ ಕೊನೆಯ ಚಾಪ್ಟರು ಕನ್ಸ್ಯೂಮರ್ ಎಜುಕೇಷನ್ ಅಂಡ್ ದ ಪ್ರೊಟೆಕ್ಷನ್. ಇದರಲ್ಲಿ ನಾವು ಕಳೆದ ಸಾಲಿನಲ್ಲಿ ಒಂದು MCQ ಕ್ವಶನ್ ಕೇಳಿದ್ವಿ, ಮತ್ತೊಂದು ಒಂದು ಅಂಕದ ಪ್ರಶ್ನೆಯನ್ನು ನೋಡಿದ್ವಿ ಎಲ್ಲವನ್ನು. ಸೊ ಈ ವರ್ಷ ನಾವು 4 ಮಾಡಲ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದಾಗ ನಮಗಿಲ್ಲಿ ಏನು ಮಾಡಿದರೆ MCQ ಕ್ವಶನ್ ಕೇಳಿದ್ದಾರೆ ಎಲ್ಲವನ್ನು. ತದನಂತರ ಒಂದು ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಾಡಲ್ ಪೇಪರ್ 2 ಕೂಡ ಸೇಮ್ MCQ ಕ್ವಶನ್, ಮಾಡಲ್ ಪೇಪರ್ 4 ಕೂಡ MCQ ಕ್ವಶನ್, ಮಾಡಲ್ ಪೇಪರ್ 5 ಕೂಡ ಮಾಡಲ್ ಪೇಪರ್ 4 ಕೂಡ ಒಂದು ಕ್ವಶನ್ ಕೇಳಿದ್ದಾರೆ ಎಲ್ಲವನ್ನು. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಚಾಪ್ಟ್ರಲ್ಲಿ MCQ ಕ್ವಶನ್ 1 ಹಾಗೂ 1 ಅಂಕ ಮತ್ತು 2 ಅಂಕದ ಕ್ವಶನ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಿದ್ವಲ್ಲ. ಈ ಒಂದು ಚಾಪ್ಟ್ರಲ್ಲಿ ನಮಗೆ ಮುಖ್ಯವಾಗಿ ಕೇಳ್ತಕ್ಕಂಥ ಕ್ವಶನ್ ಕೇಳ್ತಾರ ಹೊರಗೆ ಇಲ್ಲಿ ಅಪ್ಡೇಟ್ ಕ್ವಶನ್ ಕೇಳ್ತಾರೆ. ಅದರಲ್ಲಿ ಕೂಡ ಮುಖ್ಯವಾಗಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್, ಸ್ಟೇಟ್ ಕನ್ಸ್ಯೂಮರ್ ಕಮಿಷನ್ ಆ್ಯಂಡ್ ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಈ 3 ಕಮಿಷನ್ಗಳನ್ನು ಯಾವಾಗ ನಿರ್ಮಾಣ ಮಾಡಿದರು, ತದನಂತರ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಹಣಕಾಸಿನ ತೊಂದರೆ ಉಂಟಾದಾಗ ಅಥವಾ ತನಗೆ ಒಂದು ಈ ಶಾಪ್ ಅವರಿಂದ ಏನಾದರೂ ಮೋಸ ಉಂಟಾದಾಗ ಅವನು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಎಂಬುದನ್ನು ಏನು ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಕ್ವಶನ್ ಆಗಿ ನಾವಿಲ್ಲಿ ಕೇಳೋದನ್ನು ನೋಡ್ತಾ ಹೋಗ್ತಿದ್ವಿ ಎಲ್ಲವನ್ನು. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ MCQ ಕ್ವಶನ್ಗಳನ್ನು ಹಾಗೂ 1 ಮಾರ್ಕ್ಸ್ ಕ್ವಶನ್ ನೋಡ್ತೀವಿ. ಅದರಲ್ಲಿ ಕೂಡ 1 ಮಾರ್ಕ್ಸ್ ಕ್ವಶನ್ ಆದ ಪರಗಿನ ವೈ ಈಸ್ ಮಾರ್ಚ್ 15 ಅಬ್ಸರ್ವ್ಡ್ ಆಸ್ ದ ವರ್ಲ್ಡ್ ಕನ್ಸ್ಯೂಮರ್ ಡೇ. ವೈ ಈಸ್ ಮಾರ್ಚ್ 15 ಸೆಲೆಬ್ರೇಟೆಡ್ ಆಸ್ ದ ವರ್ಲ್ಡ್ ಕನ್ಸ್ಯೂಮರ್ ಡೇ. ಸೊ ಸೇಮ್ ಕ್ವಶನ್ ಮಾಡಲ್ ಪೇಪರ್ 1 ಮತ್ತು ಮಾಡಲ್ ಪೇಪರ್ 3ಯಲ್ಲಿ ರಿಪೀಟ್ ಆಗಿರೋದ್ರಿಂದ ನಾವು ಇಲ್ಲಿ ಈ ಒಂದು ಕ್ವಶನ್ನು ನೆಕ್ಸ್ಟ್ ನಮ್ಮ ಒಂದು ಸ್ಟೇಟ್ ಲೆವೆಲ್ ನಾಳೆ ಆಗ್ತಕ್ಕಂಥ ಪರೀಕ್ಷೆಯಲ್ಲಿ ತದನಂತರ ತದನಂತರ ಈ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ನಮಗೆ ಜಾಸ್ತಿ ಇರ್ತಾ ಹೋಗ್ತವೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ನಾವು ಈ ಒಂದು ಮಾಡಲ್ ಪೇಪರ್ 1, 2, 3, 4 ಜೊತೆಗೆ ನಾಳೆ ಆಗ್ತಕ್ಕಂಥ ರಾಜ್ಯ ಮಟ್ಟದ ಅಭ್ಯಾಸ ಪರೀಕ್ಷೆಗಳಲ್ಲಿ ನಾವು ಈ 4+1 5 ಕ್ವಶನ್ ಪೇಪರ್ಗಳನ್ನು ಕರೆಕ್ಟಾಗಿ ಅಧ್ಯಯನ ಮಾಡಿದ್ದೆ ಆದ್ರಾಗಿನ ನಮ್ಮ ಒಂದು ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಔಟ್ ಆಫ್ ಔಟ್ ಪಡಿತಕ್ಕಂಥದ್ದು ಏನು ಕಷ್ಟ ಏನಲ್ಲ. ನಾವು ಈ ಒಂದು ಅನಾಲಿಸಿಸ್ಗಳನ್ನು ಮಾಡೋದ್ರ ಮುಖಾಂತರ ಯಾವ ಮಾಡಲ್ ಪೇಪರ್ಗಳಲ್ಲಿ ಯಾವ್ಯಾವ ಚಾಪ್ಟರ್ಗಳಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ಎಂಬುದನ್ನು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡಿದಾದ್ರಾಗಿನ ನಾವು ಅಂದ್ಕೊಂಡಿರ್ತಕ್ಕಂತಹ 80 ಔಟ್ ಆಫ್ 80ಗೆ ನಾವಿಲ್ಲಿ ಸ್ಕೋರನ್ನು ಮಾಡ್ಬೋದು. ಸೊ ಎಲ್ಲ ಮಕ್ಕಳಿಗೂ ನಾಳೆ ನಡೀತಕ್ಕಂಥ ಸಮಾಜ ವಿಜ್ಞಾನದ ರಾಜ್ಯ ಮಟ್ಟದ ಈ ಒಂದು ಅಭ್ಯಾಸ ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕ ಪಡೆಯಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಅದರ ಒಂದು ಇದನ್ನು ನಾವು ಇಲ್ಲಿ ಮುಗಿಸ್ತಿದ್ದೀನಿ. ಧನ್ಯವಾದಗಳು.